Namaskaram. So we'll be continuing with the numericals on the chapter atoms. Previous video ನಾವು 5 numericals ಮಾಡಿದ್ವಿ. ಆ ವಿಡಿಯೋ ನೀವು ನೋಡಿರಿ ಅಂತ ಅನ್ಕೊಂಡಿದ್ದೀನಿ. ಅವು ಇಷ್ಟೂ ಸ್ಟ್ಯಾಂಡರ್ಡ್ ಕ್ವಶನ್ಸ್, ಪರ್ಟಿಕ್ಯುಲರ್ಲಿ ಫೈನಲ್ ಎಕ್ಸಾಮ್ನೊಳಗೆ ಯಾವ ಟೈಪ್ ಆಫ್ ಕ್ವಶನ್ಸ್ ಅಪಿಯರ್ ಆಗ್ತಾವಲ್ಲ ಆ್ಯಂಡ್ ಕ್ವೈಟ್ ಕಂಪ್ಲೀಟ್ ಡಿಟೇಲ್ನೊಳಗೆ ಅದು ಎಕ್ಸ್ಪ್ಲೈನ್ ಮಾಡಿತ್ತು. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ಫ್ಯೂ ಮೋರ್ ನ್ಯೂಮರಿಕಲ್ಸ್. ಆ್ಯಕ್ಚುಲಿ ಇದರೊಳಗೆ ಅಂಥ ಪರಿ ಹೆಚ್ಚಿಗೆ ವೆರೈಟಿ ಬರೋಂಗಿಲ್ಲ. ಸೊ ಆ 5 ವೆರೈಟಿ ನಾವು ಡಿಸ್ಕಸ್ ಮಾಡಿದ್ದು ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕ್ಲಾಸ್ ವರ್ಕ್ ಎಕ್ಸಸೈಸ್ನೊಳಗೆ ಅಥವಾ ಎನಿ ಅದರ್ ಟೆಕ್ಸ್ಟ್ ಬುಕ್ಸ್ ನೀವು ರೆಫರ್ ಮಾಡಿದ್ರು ಅದರೊಳಗೆ ಕ್ವಶನ್ಸ್ ಇರ್ತಾವೆ. ಅದ ಬೇಸಿಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಟುಗೆದರ್ ವಿತ್ ದ್ಯಾಟ್ ದೋಸ್ 5 ಇನ್ನು ಸ್ವಲ್ಪ ವೆರೈಟಿ ಮತ್ತು ಯಾವ ಸಾಲ್ವ್ ಮಾಡ್ಬೋದು ಅಂತ ಚೆಕ್ ಮಾಡಾಗ್ತಿದ್ದೆ. ಸೊ ವಿಲ್ ಬಿ ಸಾಲ್ವಿಂಗ್ 3 more ನ್ಯೂಮರಿಕಲ್ಸ್. ಓಕೆ, 3 more ನ್ಯೂಮರಿಕಲ್ಸ್, ಸ್ವಲ್ಪ ಎಕ್ಸ್ಟ್ರಾ ವೆರೈಟಿ. And based on these 8 numericals, almost all kind of questions ನೀವು solve ಮಾಡ್ಬೋದು. And these 8 numericals are particularly important for final exam. Okay, so we'll start with the first question. Today's first question, just a minute. So this is first numerical, today's first numerical. ಮತ್ತು ನಾನು ನಿಮಗೆ ಪ್ರಿವಿಯಸ್ ವೀಡಿಯೋಸ್ನೊಳಗೆ ಹೇಳ್ದಂಗೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ ನೀವು ಫಸ್ಟಿಗೆ ಸಾಲ್ವ್ ಮಾಡಿ ಟ್ರೈ ಮಾಡಿ, ಇರೆಸ್ಪೆಕ್ಟಿವ್ ಆಫ್ ವಾಟ್ ಯು ಗೆಟ್ ಆಸ್ ದಿ ಆನ್ಸರ್. ಓಕೆ, ಸೀರಿಯಸ್ಲಿ ಇದಕ್ಕೆ ಎಫರ್ಟ್ ಹಾಕ್ತೀರಿ ಅಂತ ಅಂದ್ಕೊಂಡೆ ನಾನು. ಸೊ ದ ಕ್ವಶನ್ ಈಸ್ ಲೈಕ್ ದಿಸ್: ಕ್ಯಾಲ್ಕುಲೇಟ್ ದಿ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ದ ಥರ್ಡ್ ಬೋರ್ ಆರ್ಬಿಟ್ ಇನ್ ಹೈಡ್ರೋಜನ್ ಆಟಮ್. ಓಕೆ, ಸೊ ಅವರು ಯಾವಾಗ ಎನರ್ಜಿ ಅಂತ ಕ್ವಶನ್ ಒಳಗೆ ಕೇಳ್ತಾರಲ್ಲ, ದೇ ಟಾಕಿಂಗ್ ಅಬೌಟ್ ಟೋಟಲ್ ಎನರ್ಜಿ. ಸೊ ಇದ್ರ ಪ್ರೀವಿಯಸ್ ಒಂದು ಪರ್ಟಿಕ್ಯುಲರ್ ವಿಡಿಯೋದೊಳಗೆ ನಾವು ಆಟಮ್ಸ್ ನ್ಯೂಮರಿಕಲ್ಸ್ ಏನು ಸಾಲ್ವ್ ಮಾಡಿದ್ವಲ್ಲ, ಇನ್ ಅ ಪರ್ಟಿಕ್ಯುಲರ್ ಕ್ವಶನ್ ವಿ ಹ್ಯಾಡ್ ಸಾಲ್ವ್ಡ್ ದ ವ್ಯಾಲ್ಯೂಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ವಿ ಹ್ಯಾಡ್ ಕ್ಯಾಲ್ಕುಲೇಟೆಡ್ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆ್ಯಂಡ್ ದೆನ್ ಟೋಟಲ್ ಎನರ್ಜಿ. ಆ ಕ್ವಶನ್ನೊಳಗೆ ವಿ ಹ್ಯಾಡ್ ಕ್ಯಾಲ್ಕುಲೇಟೆಡ್ ಟೋಟಲ್ ಎನರ್ಜಿ ಆಸ್ ದ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಈ ಕ್ವಶನ್ ಒಳಗೆ ಹಂಗೆ ಬರೋಂಗಿಲ್ಲ. ಇಲ್ಲ ಎನರ್ಜಿ ಅಂದಾಗ ದೇ ಆರ್ ಆಸ್ಕಿಂಗ್ ಟೋಟಲ್ ಎನರ್ಜಿ, ಆದ್ರೆ ಈ ಕ್ವಶನ್ ಒಳಗೆ ದೆರ್ ಈಸ್ ನೋ ನೀಡ್ ಫಾರ್ ಕ್ಯಾಲ್ಕುಲೇಟಿಂಗ್ ಪೊಟೆನ್ಷಿಯಲ್ ಆ್ಯಂಡ್ ಕೈನೆಟಿಕ್ ಎನರ್ಜಿ ಸಪ್ರೇಟ್ಲಿ ಆ್ಯಂಡ್ ದೆನ್ ಆ್ಯಡಿಂಗ್ ದಮ್. ಓಕೆ, ಆ ಪ್ರೀವಿಯಸ್ ಕ್ವಶನ್ ಒಳಗೆ ನಾವು ಹಂಗೆ ಯಾಕೆ ಮಾಡಿದ್ವಿ ಅಂದ್ರೆ, ಅದರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಇಂಡಿವಿಜುವಲ್ ಆಗಿ ಅವ್ರಿಗೆ ಕೇಳಿದ್ರು, ದೆನ್ ಇಟ್ ಬಿಕಮ್ಸ್ ವೆರಿ ಈಸಿ ಟು ಆ್ಯಡ್ ದಮ್ ಟು ಗೆಟ್ ದ ಟೋಟಲ್ ಎನರ್ಜಿ. But in this question, they are not talking about potential and kinetic energy. So directly we can use the total energy formula. Okay, ಅದು ಯಾವ ಫಾರ್ಮುಲಾ ಆಮೇಲೆ ಡಿಸ್ಕಸ್ ಮಾಡೋಣ. ನೀವು ಟೆಕ್ಸ್ಟ್ ಬುಕ್ ಯೂಸ್ ಮಾಡಿಕೊಂಡು ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿರಿ. ಏನು ಕೇಳ್ತಾರೆ ಅವ್ರಂದ್ರೆ, ದೇ ಆರ್ ಕ್ಯಾಲ್ಕುಲೇಟಿಂಗ್, ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ದಿ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ದ ಥರ್ಡ್ ಬೋರ್ ಆರ್ಬಿಟ್. ಅಂದರೆ ಥರ್ಡ್ ಆರ್ಬಿಟ್ನೊಳಗೆ ಯಾವಾಗ ಎಲೆಕ್ಟ್ರಾನ್ ಇರ್ತೈತೆ ಅದರದ್ದು ಟೋಟಲ್ ಎನರ್ಜಿ. ವಾಟ್ ವಿಲ್ ಬಿ ಇಟ್ಸ್ ಎನರ್ಜಿ ಇಫ್ ಇಟ್ ಟ್ರಾನ್ಸಿಸ್ಟ್ಸ್ ಟು ಸೆಕೆಂಡ್ ಆರ್ಬಿಟ್. ಅಂದರೆ ಥರ್ಡ್ ಆರ್ಬಿಟ್ನೊಳಗಿರುವಂಥ ಎಲೆಕ್ಟ್ರಾನ್ ಸೆಕೆಂಡ್ ಆರ್ಬಿಟ್ಗೆ ಬಂದರೆ ಅವಾಗ ಅದರ ಎನರ್ಜಿ ಎಷ್ಟಾಗ್ತೈತಿ. ನೆಕ್ಸ್ಟ್, ವಾಟ್ ಈಸ್ ದ ಎನರ್ಜಿ ಆಫ್ ದ ಫೋಟಾನ್ ಎಮಿಟೆಡ್ ಡ್ಯೂರಿಂಗ್ ದಿಸ್ ಟ್ರಾನ್ಸಿಷನ್. ದಟ್ ಮೀನ್ಸ್ ವೆನ್ ದಿ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಥರ್ಡ್ ಆರ್ಬಿಟ್ ಟು ಸೆಕೆಂಡ್ ಆರ್ಬಿಟ್, ಇಲ್ಲಿ ಬಂದಾಗ ಇಲ್ಲೇನು ಫೋಟಾನ್ ಬರ್ತೈತಲ್ಲ, ನಿಮಗೆ ನೆನಪಿದ್ರೆ ಪ್ರೀವಿಯಸ್ ವೀಡಿಯೋದೊಳಗೆ ನಾವು ಈ ಫೋಟಾನದ್ದು ಡಿಫ್ರೆಂಟ್ ಥಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಲೈಕ್ ವೇವ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ವೇವ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದಾದಮೇಲೆ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ದಿಸ್ ಟೈಮ್ ಇನ್ ದಿಸ್ ಕ್ವಶನ್ ದೇ ಆರ್ ನಾಟ್ ಆಸ್ಕಿಂಗ್ ಎನಿ ಆಫ್ ದೀಸ್. ದೇ ಆರ್ ಆಸ್ಕಿಂಗ್ ಹೌ ಮಚ್ ಎನರ್ಜಿ ಈಸ್ ರಿಲೀಸ್ಡ್ ವೆನ್ ಇಟ್ ಜಂಪ್ಸ್ ಫ್ರಮ್ ಥರ್ಡ್ ಲೆವೆಲ್ ಟು ಸೆಕೆಂಡ್ ಲೆವೆಲ್. ಸೊ ಹಂಗಾರೆ ಯು ನೀಡ್ ಟು ಕ್ಯಾಲ್ಕುಲೇಟ್ 3 things in this question. One is, you need to calculate how much energy the electron has when it is in the third orbit, then how much energy does it have in the second orbit, and then take the energy difference of the 2 orbits. So ಹಂಗಾರೆ ನಾವು ಓಕೆ ಫಸ್ಟಿಗೆ ನೀವು ಇದನ್ನು ಟ್ರೈ ಮಾಡಿರಿ. ಅವ್ರು ಹೇಳ್ಯಾರ ಇವಿಷ್ಟು ಡೇಟಾ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು ಅಂಥೇಳಿ. ಆಬ್ವಿಯಸ್ಲಿ ಅವಲ್ಲಿ ಯೂಸ್ ಆಗ್ತಾವೆ ಆ ಕ್ವಶನ್ ಒಳಗೆ. ಮಾಸ್ ಆಫ್ ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಚಾರ್ಜ್, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಎಪ್ಸಿಲಾನ್ ನಾಟ್ 8.854 × 10⁻12. ಇದ್ರದ್ದು ಯೂನಿಟ್ ನಾನು ನಿಮ್ಗೆ ಹೇಳಿದೆ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ, ವಿಚ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಫರ್ಮಿ ಪರ್ ಮೀಟರ್, ಫ್ಯಾರೆಡ್ ಪರ್ ಮೀಟರ್, ಸಾರಿ. ಸೊ
ಅದು ಹೆಂಗೆ ಅಂತ ಹೇಳಿ ಆಮೇಲೆ ಡಿಸ್ಕಸ್ ಮಾಡೋಣ ಅಂತ ನಾವು ಯೂನಿಟ್ಸ್ ಎಲ್ಲ. ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್ ರೈಟ್ ನಾವು. ದೆನ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್, ಯು ನೋ ದ್ಯಾಟ್ ವ್ಯಾಲ್ಯೂ. ಸೊ ಈ ಕ್ವಶನ್ ಈಗ ನೀವು ವಿಡಿಯೋ ಪಾಸ್ ಮಾಡಿ ಸಿನ್ಸಿಯರ್ಲಿ ಟ್ರೈ ಮಾಡ್ತೀರಿ ಅಂಥೇಳಿ ನಾನು ನಂಬಿ ಮುಂದೆ ಆನ್ಸರ್ ಕಡೆ ಹೋಗ್ತೀನಿ ಅಂತ. ಸೊ ಬೆಟರ್ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ಸಾಲ್ವ್ ಇಟ್. So if you have solved it correctly, then you should get the answers. Energy in the third orbit, you should get it as minus 1.51 electron volt. ಸೊ ಇನ್ನೊಂದು ಸರ್ತಿ ನಾನು ನಿಮ್ಗೆ ಹೇಳಕತ್ತೀನಿ, ಆನ್ಸರ್ ಜೋಲ್ನೊಳಗೆ ಬಂದಿರ್ತಾವೆ, ನೀವು ಫಾರ್ಮುಲಾ ಅಪ್ಲೈ ಮಾಡಿದಾಗ ಯು ನೀಡ್ ಟು ಕನ್ವರ್ಟ್ ದ್ಯಾಟ್ ಇನ್ ಟು electron volt. Next, energy of the electron in the second orbit, you should get it as minus 3.4 electron volt. And when you take the difference, energy difference transition nolaga, should get the answer as 1.89 electron volt. ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ಟೆಕ್ಸ್ಟ್ ಬುಕ್ ನೊಳಗೆಲ್ಲ ಆನ್ಸರ್ಸ್ ಅದಾವೆ. ಓಕೆ, ವಿಲ್ ಸ್ಟಾರ್ಟ್ ಸಾಲ್ವಿಂಗ್. ಸೊ ಈಗ ಅವರು ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಕೇಳಾಕತ್ತಾರಲ್ಲ. ಟು ಸಾಲ್ವ್ ದಿಸ್ ದೇರ್ ಆರ್ 2 ಫಾರ್ಮುಲೆ. ನಿಮಗೆ ನೆನಪಿದ್ರೆ ಆ ಡೆರಿವೇಷನ್ನೊಳಗೆ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಫಾರ್ಮುಲಾ ಈಸ್ ಲೈಕ್ ದಿಸ್: ಮೈನಸ್ ಎಮ್ ಝೆಡ್ ಸ್ಕ್ವೇರ್ ಇ ರೇಸ್ ಟು 4 ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್. ನಾ ಇನ್ನೊಮ್ಮೆ ರಿಪೀಟೆಡ್ ಟೈಮ್ ಹೇಳಾಕತ್ತೀನಿ, ಈ ಚಾಪ್ಟರ್ನೊಳಗೆ ಏನು ನ್ಯೂಮರಿಕಲ್ಸ್ ಅಕಸ್ಮಾತ್ ಫೈನಲ್ ಎಕ್ಸಾಮಿಗೆ ಬಂದರೆ ನ್ಯೂಮರಿಕಲ್ಸ್ ಈಸಿ ಇರ್ತಾವೆ, ಬಟ್ ಯು ವಿಲ್ ಹ್ಯಾವ್ ಟು ಬೈ ಹಾರ್ಟ್ ದೀಸ್ ಫಾರ್ಮುಲೆ. ಮಲ್ಟಿಪಲ್ ಟರ್ಮ್ಸ್ ಅದಾವೆ. ರೇಡಿಯಸ್ ಅದಕ್ಕೊಂದು ಫಾರ್ಮುಲಾ, ಅದ್ರಾಗ ಮಲ್ಟಿಪಲ್ ಟರ್ಮ್ಸ್, ವೆಲಾಸಿಟಿ ಮಲ್ಟಿಪಲ್ ಟರ್ಮ್ಸ್, ಪೊಟೆನ್ಷಿಯಲ್ ಎನರ್ಜಿ, ಕೆನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ. ಸೊ ಆ್ಯಂಡ್ ಆ ವ್ಯಾಲ್ಯೂಸನ್ನು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ ಪ್ರಾಪರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಈವನ್ ದೋ ಯು ವಿಲ್ ಬಿ ಅಲೌಡ್ ಕ್ಯಾಲ್ಕುಲೇಟರ್ ಇನ್ ದ ಫೈನಲ್ ಎಕ್ಸಾಮ್, ಮೆನಿ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ ಓವರ್ ಕಾನ್ಫಿಡೆಂಟ್ ಆಗಿ. ಸೊ ಅದು ಹಂಗೆ ಆಗ್ಲಾರ್ದಂಗೆ ನೀವು ನೋಡ್ಕೋಬೇಕು. ಸೊ ಇದನ್ನು ಫಾರ್ಮುಲಾ ನೀವು ಬಹಾಟ್ ಮಾಡಿರಿ ಆಲ್ರೆಡಿ ಅಥವಾ ನೆಕ್ಸ್ಟ್ ಈಗ ಮಾಡ್ತೀರಿ ಅಂತ ಅಂದ್ಕೊಂಡು ನಾನು. ಇದರೊಳಗೆ ಎಮ್ ಈಸ್ ಮಾಸ್ ಆಫ್ ಎಲೆಕ್ಟ್ರಾನ್, ಝೆಡ್ ಇಂಡಿಕೇಟ್ಸ್ ಅಟಾಮಿಕ್ ನಂಬರ್. ಪರ್ಟಿಕ್ಯುಲರ್ಲಿ ಇನ್ ದಿಸ್ ಕ್ವಶನ್ ಹೈಡ್ರೋಜನ್ ಅಂತ ಹೇಳ್ಯಾರ, ಅಟಾಮಿಕ್ ನಂಬರ್ ಈಸ್ 1. ಇ ಈಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್, 8 is constant, epsilon naught permittivity of free space, n refers to the orbit number. ಅವ್ರು ಫಸ್ಟಿಗೆ ನಮಗೆ ಕೇಳ್ಯಾರ ಥರ್ಡ್ ಆರ್ಬಿಟ್ನೊಳಗಿನ ಎನರ್ಜಿ, ಆಮೇಲೆ ಕೇಳ್ತಾರೆ ಸೆಕೆಂಡ್ ಆರ್ಬಿಟ್ನೊಳಗೆ ಎನರ್ಜಿ, ರೆಸ್ಪೆಕ್ಟಿವ್ ವ್ಯಾಲ್ಯೂಸ್ ಹಾಕ್ತೀವಿ. ಹೆಚ್ ಈಸ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ಸೊ ದಿಸ್ ಈಸ್ ಒನ್ ವೇ ಆಫ್ ಸಾಲ್ವಿಂಗ್ ದಿಸ್ ಕ್ವಶನ್ ಟೋಟಲ್ ಎನರ್ಜಿಗೆ. ಆಮೇಲೆ ಟೋಟಲ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಪರ್ಟಿಕ್ಯುಲರ್ಲಿ ಅದು ಹೈಡ್ರೋಜನ್ನ ಇತ್ತಂದ್ರೆ, ಹೈಡ್ರೋಜನ್ ಈ ಕ್ವಶನ್ ಒಳಗೆ ಹೈಡ್ರೋಜನ್ನ ಐತಿ, ಝೆಡ್ ಇಸ್ ಈಕ್ವಲ್ಸ್ ಟು 1 ಇದ್ದರೆ, ನಿಮಗೆ ನೆನಪಿದ್ರೆ ಥಿಯರಿ ಒಳಗೆ ನಾವು ಡಿಸ್ಕಸ್ ಮಾಡಿದ್ವಿ, ಇವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಎಲ್ಲ ಲೈಕ್ ಮಾಸ್ ಆಫ್ ಎಲೆಕ್ಟ್ರಾನ್ ವಿಚ್ ಈಸ್ 9.1 10⁻31, ಚಾರ್ಜ್ ಆಫ್ ಎಲೆಕ್ಟ್ರಾನ್ 1.6 10⁻19, epsilon naught value 8.854 10⁻12. n ವ್ಯಾಲ್ಯೂ ಚೇಂಜ್ ಆಗ್ತೈತಿ, ಆರ್ಬಿಟ್ ನಂಬರ್. ಹೆಚ್ ಈಸ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ 6.625 10⁻34. ಇವೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ನಾವು ಮೊದಲ ಅಪ್ಲೈ ಮಾಡಿ ಇದನ್ನು ಒಂದು ಶಾರ್ಟ್ಕಟ್ ಫಾರ್ಮುಲಾ ಮಾಡ್ಕೋಬಹುದು. ಲೈಕ್ ಈಗ ನಿಮಗೆ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ ಬೇಕಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ ದ ಫಾರ್ಮುಲಾ ಮೈನಸ್ 13.6 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ electron volt. ಡೈರೆಕ್ಟ್ಲಿ ಆನ್ಸರ್ ನಮಗೆಲ್ಲ ಎಲೆಕ್ಟ್ರಾನ್ ವೋಲ್ಟ್ನೊಳಗೆ ಬರ್ತದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಟು ಕ್ಯಾಲ್ಕುಲೇಟ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ ವಿ ಹ್ಯಾವ್ 2 ಫಾರ್ಮುಲೆ. ಒನ್ ಈಸ್ ಮೈನಸ್ ಎಮ್ ಝೆಡ್ ಸ್ಕ್ವೇರ್ ಇ ರೇಸ್ ಟು 4 ಡಿವೈಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್. ಇನ್ನೊಂದು ಮೈನಸ್ 13.6 ಡಿವೈಡ್ ಬೈ ಎನ್ ಸ್ಕ್ವೇರ್ ಎಲೆಕ್ಟ್ರಾನ್ ವೋಲ್ಟ್. ಬಟ್ ಯು ಕೆನಾಟ್ ಯೂಸ್ the second formula, which actually is a shortcut formula. You cannot use it always. ಸೊ ಇದನ್ನು ಯಾವಾಗ ಯೂಸ್ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತೀನಿ. ರೈಟ್ ನಾವು ಅರ್ಥ ಮಾಡ್ಕೋಬೋದು, ದಿಸ್ ಈಸ್ ಶಾರ್ಟ್ಕಟ್ ಫಾರ್ಮುಲಾ, ದಿಸ್ ಹ್ಯಾಸ್ ಟು ಬಿ ಯೂಸ್ಡ್ ಇನ್ CET ಪರ್ಟಿಕ್ಯುಲರ್ಲಿ. ಬಟ್ ಸ್ಟಿಲ್ ನಿಮಗೆ ಅಂದರೆ ನಾನು ಯಾಕೆ ಹೇಳಕತ್ತೀನಿ ಗೊತ್ತೇನೋ, ಇದು ಶಾರ್ಟ್ಕಟ್ ಫಾರ್ಮುಲಾ ಯಾಕೆ ಹೇಳ್ರಿ, ನೀವೇ ನೋಡ್ರಲ್ಲ, ಇವಿಷ್ಟು ವ್ಯಾಲ್ಯೂಸ್ ಹಾಕಿ ನೀವು ಕ್ಯಾಲ್ಕುಲೇಷನ್ ಮಾಡೋದು, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಇದನ್ನು ರೆಡಿಮೇಡ್ ಐತಿಗಿದೆ, ಇವೆಲ್ಲ ವ್ಯಾಲ್ಯೂಸ್ ಹಾಕಿ ಇದನ್ನು ರೆಡಿ ಮಾಡಿರ್ತಾರೆ. ಬಟ್ ಅವರಾಗೆ ಈ ಫಾರ್ಮುಲಾನ
ನೀವು ಯೂಸ್ ಮಾಡಬಹುದು ಅಂತ ಹೇಳಿ ಹಿಂಟ್ ಕೊಡ್ತಾರೆ. ಆ ಟೈಪ್ ಆಫ್ ಕ್ವಶನ್ ನೆಕ್ಸ್ಟ್ ಬರ್ತೈತಿ, ಅವಾಗ ನಾನು ಹೇಳ್ತೀನಿ. ಆ ಹಿಂಟ್ ಕೊಟ್ಟಾಗ ಮಾತ್ರ ಯು ವಿಲ್ ಬಿ ಎಲಿಜಿಬಲ್ ಟು ಸಾಲ್ವ್ ದ ಕ್ವಶನ್ ಯೂಸಿಂಗ್ ದಿಸ್ ಫಾರ್ಮುಲಾ. ಸೊ ಆ ಟೈಪ್ ಆಫ್ ಹಿಂಟ್ ಕೊಟ್ಟಿಲ್ಲ ಅಂದರೆ ಯು ವಿಲ್ ಹ್ಯಾವ್ ಟು ಯೂಸ್ ದಿ ಬಿಗ್ ಫಾರ್ಮುಲಾ. ಸೊ ಈ ಕ್ವಶನ್ನೊಳಗೆ ದೇ ಹ್ಯಾವ್ ನಾಟ್ ಆಸ್ಕ್ಡ್ ಅಸ್ ಟು ಯೂಸ್ ದಿಸ್ ಶಾರ್ಟ್ಕಟ್ ಫಾರ್ಮುಲಾ, ಅಥವಾ ದೇ ಹ್ಯಾವ್ ನಾಟ್ ಅಲೌಡ್ ಅಸ್ ಟು ಯೂಸ್ ದ್ಯಾಟ್. ಸೊ ಅದನ್ನು ಹೇಳ್ತೀನಿ ನಾನು ನಿಮ್ಗೆ, ಅದು ಹೆಂಗೆ ಗೊತ್ತಾಗ್ತದೆ ನಮಗೆ ಅಂಥೇಳಿ. ಸೊ ಡೆಫಿನೆಟ್ಲಿ ನಾವು ಈ ದೊಡ್ಡ ಫಾರ್ಮುಲಾನ ಯೂಸ್ ಮಾಡ್ಬೇಕಾಗ್ತೈತಿ ಈಗ. ಸೊ ಇಷ್ಟು ವ್ಯಾಲ್ಯೂಸನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಓಕೆ, ಎನರ್ಜಿ ಇನ್ ದ ಥರ್ಡ್ ಆರ್ಬಿಟ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಮ್, ಫಸ್ಟ್ ಬರ್ತೈತಿ ಮೈನಸ್ ಎಮ್ ಝೆಡ್ ಸ್ಕ್ವೇರ್ ಅಂತ ಫಾರ್ಮುಲಾ ಸ್ಟಾರ್ಟ್ ಆಗ್ತೈತಲ್ಲ. ಎಮ್ ಈಸ್ ಮಾಸ್ ಆಫ್ ಎಲೆಕ್ಟ್ರಾನ್ ಮೈನಸ್ 9.1, ಇಲ್ಲಿರೋಂಥ ಮೈನಸ್ ವ್ಯಾಲ್ಯೂ ಇದು 9.1 × 10⁻31 m z square. Z is atomic number which is 1 here because of hydrogen, multiplied by charge of electron is 1.6 × 10⁻19 whole raised to 4 whole divided by 8 epsilon naught square ಅಂದರೆ 8.854 × 10⁻12 whole square. ಎನ್ ಸ್ಕ್ವೇರ್, ಎನ್ ಅಂದರೆ ಆರ್ಬಿಟ್ ನಂಬರ್. ಅವ್ರು ಹೇಳಿದಾರಲ್ಲೇ ಥರ್ಡ್ ಆರ್ಬಿಟ್ನೊಳಗೆ ಎಲೆಕ್ಟ್ರಾನ್ ಇದ್ದಾಗ ಅದರ ಟೋಟಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೇಳ್ಯಾರ. ಸೊ 3 ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ ಹೆಚ್ ಸ್ಕ್ವೇರ್ 6.625 × 10⁻34 ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಹೋಲ್ ಸ್ಕ್ವೇರ್. ಸೊ ಇದ್ರ ಪ್ರೀವಿಯಸ್ ವಿಡಿಯೋದೊಳಗೆ ನಾನು ನಿಮಗೆ ಟೆಕ್ಸ್ಟ್ ಬುಕ್ನೊಳಗೆ ಅವರು ಇವೆಲ್ಲದ ಸೇರಿ ಡೈರೆಕ್ಟ್ ಒಂದು ವ್ಯಾಲ್ಯೂ ಕೊಟ್ಬಿಟ್ಟಿರ್ತಾರೆ. ಬಟ್ ನಾನು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ದು ನ್ಯೂಮರೇಟರ್ನೊಳಗೆ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಆನ್ಸರ್ ಹಚ್ಚಿ ಎಷ್ಟು ಬರಬೇಕು, ಡಿನಾಮಿನೇಟರ್ನಾಗ ಮತ್ತು ಎಷ್ಟು ಬರಬೇಕು, ಆಮೇಲೆ ಇವು ನೆಗೆಟಿವ್ ಇಂಡೈಸ್ ಮ್ಯಾಲೆ ಹೋದ್ಕೊಳ್ಳಿ ಏನಾಗ್ತೈತಿ. ಸೊ ಇದನ್ನೆಲ್ಲ ಹೇಳಿದ್ದೆ. ಅಂದರೆ ಯು ನೀಡ್ ಟು ಬಿ ಕೇರ್ಫುಲ್ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಅಂತ ಹೇಳಿ ತೋರ್ಸೋಕ್ಕೆ. ಈ ಸರ್ತಿ ನಾವು ಮತ್ತೆ ಹಂಗೆ ಮಾಡ್ಕೊಂಡು ಕೊಡೋಂಗಿಲ್ಲ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ದು. ಇದನ್ನು ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿನಿ, ಅಥವಾ ಆಲ್ರೆಡಿ ಮಾಡಿರ್ಬೋದು. ಸೊ ಡೈರೆಕ್ಟ್ಲಿ ನಾನು ಇಲ್ಲಿ ಆನ್ಸರ್ ಬರಿತೀನಿ, ಇದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡು. ಸೊ ಆನ್ಸರ್ -2.416 × 10⁻19 ಜೋಲ್ ಅಂತ ಬರ್ತೈತೆ. ಸೊ ಆನ್ಸರ್ ಈಸ್ ಡೆಫಿನೆಟ್ಲಿ ಇಟ್ ಡೆಫಿನೆಟ್ಲಿ ಕಮ್ಸ್ ಇನ್ ಜೋಲ್ಸ್. ವಿ ನೀಡ್ ಟು ಕನ್ವರ್ಟ್ ದ್ಯಾಟ್ ಇಂಟು ಎಲೆಕ್ಟ್ರಾನ್ ವೋಲ್ಟ್. ಸೊ ಫಾರ್ ದ್ಯಾಟ್ ವಿ ವಿಲ್ ಹ್ಯಾವ್ ಟು ಡಿವೈಡ್ ಇಟ್ ಬೈ, ಇದು ಕನ್ವರ್ಷನ್ ಹೆಂಗೆ ಮಾಡ್ಬೇಕಲ್ಲ ಹೇಳಿ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಸ್ನೊಳಗೆ. divided by 1.6 × 10⁻19, so which gives us -1.51 electron volt. Okay, so this is how we calculated energy in the third orbit, energy of the electron in the third orbit, total energy. ಈಗ ಅಕಸ್ಮಾತ್ ನಾವು ಏನಾರ ಆ ಶಾರ್ಟ್ಕಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈ ಕ್ವಶನ್ ಒಳಗೆ ಮಾಡೋಕ್ಕೆ ಬರೋಂಗಿಲ್ಲ ಅದನ್ನು. ಓಕೆ, ಇದು ಫಾರ್ಮುಲಾ ಅಲ್ಲ, ಹಂಗೆ ನಾನು ಸ್ಯಾಂಪಲ್ ತೋರ್ಸಾಗತ್ತೀನಿ ನಿಮಗೆ. -13.6 ಡಿವೈಡೆಡ್ ಬೈ ಎನ್ ಎಷ್ಟು ಕೊಟ್ಟರೆ ಹೇಳ್ರಿ, ಥರ್ಡ್ ಆರ್ಬಿಟ್ ಅಂದ್ರೆ ಸ್ಕ್ವೇರ್ ಮಾಡಿರಿ 9. ಓಕೆ, ಸೊ ಇದ್ರ ನೀವು ಕ್ಯಾಲ್ಕುಲೇಟರ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡಿರಿ, ಡೈರೆಕ್ಟ್ಲಿ ನಿಮಗೆ -1.51 ಎಲೆಕ್ಟ್ರಾನ್ ವೋಲ್ಟ್ ಬಂದುಬಿಡ್ತೈತಿ. ಸೊ ಬಟ್ ಯು ಕ್ಯಾನಾಟ್ ಯೂಸ್ ದಿಸ್ ಆಲ್ವೇಸ್ ಅನ್ಲೆಸ್ ಯು ಆರ್ ಬೀನ್ ಆಸ್ಕ್ ಟು. ಸೊ ಅದು ಯಾವಾಗ ಅಂತ ಹೇಳ್ತೀನಿ ಆಮೇಲೆ. ಸೊ ನೆಕ್ಸ್ಟ್ ಅವರು ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ಸೆಕೆಂಡ್ ಆರ್ಬಿಟ್ ಕೇಳ್ಯಾರ. ಈಗ ಥರ್ಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ವಿಲ್ಲ ನಾವು, ಹಂಗೆ ಸೆಕೆಂಡಿಗೂ ಇದು ಫಾರ್ಮುಲಾ ಹಚ್ಚಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಮತ್ತು ಭಾಳಷ್ಟು ಕ್ಯಾಲ್ಕುಲೇಷನ್ ಆಗ್ತೈತೆ, ಹೌದಿಲ್ಲ ರೀ. ಸೊ ಜನರಲಿ ಈಗ ಇವರು ಇದನ್ನೇನು ಕೇಳಿರ್ತಾರಲ್ಲ ಫಾರ್ಮುಲಾ, ಈ ಫಾರ್ಮುಲಾ ಬೇಸ್ಡ್ ಥಿಯರಿ ಎಕ್ಸಾಮ್ನೊಳಗೆ ಏನು ಕ್ವಶನ್ ಕೇಳಿರ್ತಾರಲ್ಲ, ಹಿಂಗೆ ಎರಡೆರಡು ಕೇಳಂಗಿಲ್ಲ. ಅಂದರೆ ಒಂದು ಸರ್ತಿ ಎಂಟೈರ್ ಫಾರ್ಮುಲಾ ನೀವು ಆಗಲೇ ಹಚ್ಚಿದ್ವಿ ನಾವು n = 3 ತೊಗೊಂಡು, ಈಗ ಎನರ್ಜಿ ಇನ್ ದ ಸೆಕೆಂಡ್ ಅಂತ ಕೇಳ್ತಾರೆ. ಮತ್ತು ಇಲ್ಲೇ 9.1, ಇಲ್ಲೇ ಝೆಡ್ ವ್ಯಾಲ್ಯೂ, ಇಲ್ಲಿ 1.6 × 10⁻19 ಇವಿಷ್ಟು ವ್ಯಾಲ್ಯೂಸ್ ಹಾಕಿ n = 2 ಹಾಕಿ ಒನ್ಸ್ ಅಗೇನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಜನರಲಿ ಫೈನಲ್ ಎಕ್ಸಾಮ್ನೊಳಗೆ ಕೇಳಂಗಿಲ್ಲ. ಈ ಕ್ವಶನ್ನಾಗ ಏನೋ ಕೇಳಾರ. ಓಕೆ, ಸೊ ಅಕಸ್ಮಾತ್ ಹಂಗೆ ಕೇಳಿದ್ರು ಸೆಕೆಂಡ್ ಟೈಮ್ ಎಂಟೈರ್ ಥಿಂಗ್ ನೀವು ಇದನ್ನು ಮತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ. ಇದಕ್ಕೊಂದು ಬೇರೆ ಮೆಥಡ್ ಐತಿ, ಅದನ್ನು ಹೇಳ್ತೀನಿ. ಬಟ್ ಫೈನಲ್ ಎಕ್ಸಾಮ್ನೊಳಗೆ ಈ ಟೈಪ್ ಆಫ್ ಮಿಸ್ಟೇಕ್ ಅವ್ರು ಮಾಡೋಂಗಿಲ್ಲ. ಬಿಕಾಸ್ ದೇ ಜಸ್ಟ್ ವಾಂಟ್ ಟು ಟೆಸ್ಟ್ ಯು ವೆದರ್ ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ ಕರೆಕ್ಟ್ಲಿ. ಅದನ್ನು ಎರಡೆರಡು ಸರ್ತಿ ಮಾಡೋಕ್ಕೆ ಹಚ್ಚಂಗಿಲ್ಲ ಅವರು. ಸೊ ಹಂಗಾರೆ ಇಲ್ಲೇನು ಮಾಡ್ಬೋದು, ನಾವೀಗ 2 ಸರ್ತಿ ಅವ್ರು ಕೇಳಾರ ಅಂದರೆ ಇದಕ್ಕೊಂದು ಮೆಥಡ್ ಐತಿ. ಸೊ ನೋಡಿರಿ, ಈಗ E3 ನಾನು ಫಾರ್ಮುಲಾ ಬರಿತೀನಿ. E3 ಅಂದ್ರೇನು? ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ವೆನ್ ಇಟ್ ಈಸ್ ಇನ್ ದ ಥರ್ಡ್ ಆರ್ಬಿಟ್. ಸೊ -m
ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ, ಜಸ್ಟ್ ಅವು ವ್ಯಾಲ್ಯೂಸ್ ಹಾಕೊಂತ ಫಿಸಿಕಲ್ ಕ್ವಾಂಟಿಟೀಸ್ ಟರ್ಮ್ಸ್ ಬರಿತೀನಿ. -mz²e⁴ / 8 ε0² n ಸ್ಕ್ವೇರ್. n ಅಂದರೆ ಇಲ್ಲಿ ಇದು 3 ಐತಲ್ಲ, ಈಗ 3² h². ಸೊ ಸಿಮಿಲರ್ಲಿ ಐ ವಿಲ್ ರೈಟ್ ದ ಸೇಮ್ ಫಾರ್ಮುಲಾ ಒನ್ಸ್ ಅಗೇನ್ ಫಾರ್ ಆರ್ಬಿಟ್ ನಂಬರ್ 2. ಅವಾಗ ಎವ್ರಿಥಿಂಗ್ ಚೇಂಜಸ್, ಉಲ್ಟಾ ಪಲ್ಟಾ ಮಾತಾಡಕತ್ತೀನಿ ನಾನು. ಎವ್ರಿಥಿಂಗ್ ರಿಮೇನ್ಸ್ ಸೇಮ್, ಓನ್ಲಿ ದ ವ್ಯಾಲ್ಯೂ ಆಫ್ ಎನ್ ಚೇಂಜಸ್. ಸೊ ನೆಕ್ಸ್ಟ್ ನಾವೇನು ಮಾಡೋಣ ಅಂದರೆ, ಲೈಕ್ ಇದನ್ನ ಇಕ್ವೇಷನ್ 1, ಇದನ್ನ ಇಕ್ವೇಷನ್ 2 ಅಂತ ಹೇಳಿ ತೊಗೊಂಡು ವಿಲ್ ಡಿವೈಡ್ 2 / 1. ಬಿಕಾಸ್ ಏನಾಗ್ತದೆ ಹೇಳಿ ನೋಡ್ರಿ, ಈಗ ಹಂಗೆ ಮಾಡಿಬಿಟ್ರೆ ಆಲ್ ದ ಟರ್ಮ್ಸ್ ವಿಲ್ ವ್ಯಾನಿಷ್ ಎಕ್ಸೆಪ್ಟ್ ದ ಎನ್ ವ್ಯಾಲ್ಯೂ. ಸೊ ವಾಟ್ ಐ ವಿಲ್ ಡೂ, ಅಂದಂಗೆ ನೀವು ಬೇಕಂದ್ರೆ ಈ ಸ್ಟೆಪ್ಸನ್ನು ಬರ್ಕೋಬೇಕು ಅಂತಂದರೆ ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಬರ್ಕೋರಿ, ಅಥವಾ ಸ್ವಲ್ಪ ಹಿಂದೆ ಹೋಗಿ ಹಾಗೆ ನಾವು E3 ಏನು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಬೇಕಂದ್ರೆ, ಓಕೆ, ನಿಮಗೆ ಬೇಕಂದ್ರೆ ಬರ್ಕೋಬಹುದು. ಸೊ ನಾವು ಐ ವಿಲ್ ಟೇಕ್ ದ ರೇಷಿಯೋ ಆಫ್ E2 / E3. ಸೊ ಅಲ್ಲೇ E2 / E3 ಒಳಗೆ E2ದು ಡಿನಾಮಿನೇಟರ್ನೊಳಗೆ 2² ಆಗಿ 4 ಆಗಿರ್ತೈತೆ ಅದು ಎನ್ ವ್ಯಾಲ್ಯೂ. E3ದು ಡಿನಾಮಿನೇಟರ್ನೊಳಗೆ ಎನ್ ವ್ಯಾಲ್ಯೂ ವಿಚ್ ಇಸ್ 3² ಆಗಿ 9 ಆಗಿರ್ತೈತೆ. ಬಟ್ ವೆನ್ ಯು ಟೇಕ್ ದ ರೇಷಿಯೋ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ನ್ಯೂಮಿನೇಟರಿಗೆ ಹೋಗಿ ಅದು 9/4 ಆಗ್ತದೆ. ಓಕೆ, ಸೊ ದೇರ್ ಫೋರ್ ನಮಗೆ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಸೆಕೆಂಡ್ ಆರ್ಬಿಟ್ ಬೇಕಲ್ಲ. ಸೊ ವಿಲ್ ಕೀಪ್ E2 ಹಿಯರ್ ಆ್ಯಂಡ್ ಟೇಕ್ E3 ಟು ದ ರೈಟ್ ಹ್ಯಾಂಡ್ ಸೈಡ್. ಸೊ ಇಟ್ ಬಿಕಮ್ಸ್ 9/4 into E3. ಸೊ ದೇರ್ ಫೋರ್ E2 is equals to 9/4 into E3 which we have already calculated, that is -1.51. So this calculation will give us -3.4 electron volt, which is electron energy in the second orbit. So ಇಷ್ಟ ಆತ. ನೆಕ್ಸ್ಟ್ ಅವ್ರು ನಮಗೆ ಏನು ಕೇಳಾರ ಅಂದರೆ ಎನರ್ಜಿ ಡಿಫರೆನ್ಸ್, ಹೌ ಮಚ್ ಎನರ್ಜಿ ಈಸ್ ರಿಲೀಸ್ಡ್ given out when it jumps from second to third to second orbit. So that energy difference is equals to, it jumps from E3 in the E2 ಅಲ್ಲ, ಸೊ ಅದಕ್ಕೆ E3 minus E2 ಅಂತ ಬರಿತೀನಿ ನಾನು. ಸೊ E3 is -1.51 minus E2 is -3.4. ಸೊ ಅಲ್ಲಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ತದೆ, 3.4 electron volt. So this gives us 1.89 electron volt is the energy difference when the electron transits from the third level to second level. So this was today's first question. Okay, next ಹೋಗೋಣ ನಾವೀಗ. ಸೊ ನೆಕ್ಸ್ಟ್ ಈ ಕ್ವಶನ್ ಒಳಗೆ ನಾ ಆಗಲೇ ಹೇಳ್ತಿದ್ನಲ್ಲ, ಅವ್ರು ಒಂದು ಹಿಂಟ್ ಕೊಟ್ಟಿರ್ತಾರೆ. ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಐತಲ್ಲ, ಅದು -13.6 / E². ಓಕೆ, ಸ್ವಲ್ಪ ಏನೋ ನಾನು ಮಾತಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡಾಕತ್ತೀನಿ. ಸೊ -13.6 / n² electron volt. ಆ ಫಾರ್ಮುಲಾ ನಾವು ಯಾವಾಗ ಯೂಸ್ ಮಾಡಬಹುದು ಅಂತದ್ದು ಹಿಂಟ್ ಕೊಟ್ಟಿರ್ತಾರೆ ಅವರು. ಏನದಂದ್ರೆ ಈ ರೀತಿ ಕೊಟ್ಟಿರ್ತಾರೆ, ಅಸ್ಯೂಮ್ ದಿ ಅಯೋನೈಸೇಷನ್ ಎನರ್ಜಿ ಟು ಬಿ 13.6 electron volt ಅಂಥೇಳಿ, ಅಥವಾ ಎಕ್ಸಾಟೇಷನ್ ಎನರ್ಜಿ ಅಥವಾ ಅಯೋನೈಸೇಷನ್ ಪೊಟೆನ್ಷಿಯಲ್ ಅಂತ ಕೊಟ್ಟಿರ್ತಾರೆ. ಹಿಂಗೆ ಕೊಟ್ಟರೆ ಅದರ ಅರ್ಥ ಏನು ಅಂತ ಹೇಳ್ತೀನಿ ನಾನು. ಸೊ ಫಸ್ಟಿಗೆ ಈ ಕ್ವಶನ್ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಜಸ್ಟ್ ಎ ಮಿನಿಟ್. ಸೊ ಲೆಟ್ ಅಸ್ ಫಸ್ಟ್ ಆಫ್ ಆಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್. ದ ಕ್ವಶನ್ ಹೆಂಗೈತೆ ಅಂದ್ರೆ ಇದೆ, ಸೆಕೆಂಡ್ ಒನ್, ದಿ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ in an excited hydrogen atom is -3.4 electron volt. ಅಂದ್ರೆ ಅವ್ರು ಹೇಳ್ತಾರೆ ಒಂದು ಎಲೆಕ್ಟ್ರಾನ್ ಅದರ ಎನರ್ಜಿ ರೈಟ್ ನಾವು ಇಟ್ ಈಸ್ -3.4 electron volt. ಆ ಎಲೆಕ್ಟ್ರಾನದ್ದು ಅವ್ರು ಏನು ಕೇಳ್ತಾರೆ ಅಂದರೆ, ಕ್ಯಾಲ್ಕುಲೇಟ್ ದಿ ಆ್ಯಂಗ್ಯುಲಾರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್. ದೇ ವಾಂಟ್ ಯು ಟು calculate the angular momentum of the electron which is present in a particular orbit where its energy will be -3.4 electron volt. ನಿಮಗೆ ಇದು ಪ್ರೀವಿಯಸ್ ಕ್ವಶನ್ದು ಆನ್ಸರ್ ಸಾಲ್ವ್ ಮಾಡಿದ ನೆನಪಿತ್ತು ಅಂತಿಕೋರಿ.
-3.4 electron volt ಅಂದ್ರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಆರ್ಬಿಟಿಗೆ. ಆಗಲೇ ನಾವು ಸಾಲ್ವ್ ಮಾಡಿದ್ವಿ ನೋಡ್ರಿ, ಎನರ್ಜಿ ಇನ್ ದ ಥರ್ಡ್ ಆರ್ಬಿಟ್ ಮತ್ತು ಸೆಕೆಂಡ್ ಆರ್ಬಿಟ್ ಕೇಳಿದ್ರು ಅವ್ರು. ಆಮೇಲೆ ಅವು ಎರಡದು ಡಿಫ್ರೆನ್ಸ್ ಕೇಳಿದ್ರು. ಥರ್ಡ್ ಆರ್ಬಿಟ್ನೊಳಗೆ -1.51 ಎಲೆಕ್ಟ್ರಾನ್ ವೋಲ್ಟ್ ಬಂದಿತ್ತು, ವೇರಸ್ ಸೆಕೆಂಡ್ ಆರ್ಬಿಟ್ನೊಳಗೆ -3.4 ಎಲೆಕ್ಟ್ರಾನ್ ವೋಲ್ಟ್. ಸೊ ಈ ಕ್ವಶನ್ನೊಳಗೆ ಅವರು ದೇ ಆರ್ ನಾಟ್ ಟೆಲ್ಲಿಂಗ್ ಅಸ್ ದಟ್ ದಿ ಎಲೆಕ್ಟ್ರಾನ್ ಈಸ್ ಇನ್ ದ ಸೆಕೆಂಡ್ ಆರ್ಬಿಟ್. ದೇ ಆರ್ ಟೆಲ್ಲಿಂಗ್ ಅಸ್ ದಟ್ ದ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಈಸ್ -3.4. ಆ ಒಂದು ಎಲೆಕ್ಟ್ರಾನದ್ದು ನಮ್ಗೆ ಆ್ಯಂಗ್ಯುಲಾರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ ಅಂತ. ಸೊ ಆಮೇಲೆ ಆಗಲೇ ಹೇಳಾಗತ್ತಿದೆ, ಇವರು ಈ ರೀತಿ ಯಾವಾಗ ಕೊಟ್ಟಿರ್ತಾರೆ ನೋಡ್ರಿ, ಅಸ್ಯೂಮ್ ದ್ಯಾಟ್ ದ ಅಯೋನೈಸೇಷನ್ ಎನರ್ಜಿ ಈಸ್ 13.6 ಎಲೆಕ್ಟ್ರಾನ್ ವೋಲ್ಟ್. ಈ ರೀತಿ ಕೊಟ್ಟಾಗ ಇದಕ್ಕೆ ಆ ಫಾರ್ಮುಲಾಕ್ಕೆ ಏನು ಸಂಬಂಧ ಅಂತ ಅನ್ನೋದನ್ನು ಆಮೇಲೆ ಹೇಳ್ತೀನಿ ನಾನು. ಈ ರೀತಿ ಕೊಟ್ಟಾಗ ಅಸ್ಯೂಮ್ ಅಂತ ಹೇಳಿ ಕೊಟ್ಟು ಅಯೋನೈಸೇಷನ್ ಎನರ್ಜಿ ಈಸ್ 13.6 ಎಲೆಕ್ಟ್ರಾನ್ ವೋಲ್ಟ್ ಅಥವಾ ಅಯೋನೈಸೇಷನ್ ಪೊಟೆನ್ಷಿಯಲ್ ಈಸ್ 13.6 ವೋಲ್ಟ್. ಈ ರೀತಿ ಯಾವಾಗ ಕೊಡ್ತಾರಲ್ಲ ಹಿಂಗೆ ಬ್ರಾಕೆಟ್ನೊಳಗೆ, ಅವಾಗ ನೀವು ನಾನು ಆಗಲೇ ಹೇಳಿದ್ನಲ್ಲ ಫಾರ್ಮುಲಾ ಯಾವುದದು, ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ ಈಸ್ ಈಕ್ವಲ್ಸ್ ಟು -13.6 ಡಿವೈಡೆಡ್ ಬೈ n² ಎಲೆಕ್ಟ್ರಾನ್ ವೋಲ್ಟ್. ಈ ಫಾರ್ಮುಲಾ ಬೇಕಾದ್ರೆ ನೀವು ಯೂಸ್ ಮಾಡಬಹುದು. ಸೊ ನೋಡಿರಿ, ಟ್ರೈ ಮಾಡಿರಿ. ಈ ಕ್ವಶನ್ನೊಳಗೆ ಅವರು ಆ್ಯಂಗ್ಯುಲಾರ್ ಮೊಮೆಂಟಮ್ ಕೇಳಾಕತ್ತಾರೆ. ಸೊ ಒಂದು ಹಿಂಟು ನಿಮ್ಗೆ ಆ್ಯಂಗ್ಯುಲಾರ್ ಮೊಮೆಂಟಮ್ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಯು ಕ್ಯಾನ್ ಗೋ ಥ್ರೂ ಬೋರ್ಸ್ ಪಾಸ್ಟುಲೇಟ್ಸ್. ಸೊ 3 ಬೋರ್ಸ್ ಪಾಸ್ಟುಲೇಟ್ಸ್ ಏನು ಬರ್ತಾವಲ್ಲ, ಅಮಾಂಗ್ಸ್ಟ್ ದೆಮ್ ಇಫ್ ಯು ಗೋ ಥ್ರೂ ಯು ವಿಲ್ ಗೆಟ್ ಅನ್ ಐಡಿಯಾ ಟು ಹೌ ಟು ಸಾಲ್ವ್ ದಿಸ್ ಕ್ವಶನ್. ಓಕೆ, ಟ್ರೈ ಮಾಡಿರಿ ಇದನ್ನು. ಸೊ ಈಗ ಇದು ನೀವು ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ ಆನ್ಸರ್ ಇದಕ್ಕೆ ಏನು ಕೇಳ್ಯಾರವ್ರೆ, ಆ್ಯಂಗ್ಯುಲಾರ್ ಮೊಮೆಂಟಮ್ ಕೇಳಲ್ಲ. ಸೊ ಆ್ಯಂಗ್ಯುಲಾರ್ ಮೊಮೆಂಟಮ್ ಯು ಶುಡ್ ಗೆಟ್ ಇಟ್ ಆಸ್ 2.11 ಇಂಟು 10⁻⁻34 ಜೋಲ್ ಸೆಕೆಂಡ್ ಅಂತ ಇದ್ರದ್ದು ಯೂನಿಟ್ ಬರ್ತೈತೆ. ಯಾಕಂತ ಹೇಳಿ ಆಮೇಲೆ ಹೇಳ್ತೀನಿ. ಇನ್ನೊಂದು ಬೇರೆ ಫಾರ್ಮ್ಯಾಟ್ನೊಳಗೂ ಬರಿಬೋದು ನಾವು ಅದನ್ನು. ಸೊ ರೈಟ್ ನಾವು ಅವ್ರು ಜೋಲ್ ಸೆಕೆಂಡ್ ಅಂತ ಇಲ್ಲೇ ಮೆನ್ಷನ್ ಮಾಡ್ಯಾರ ಟೆಕ್ಸ್ಟ್ ಬುಕ್ನೊಳಗೆ. ಸೊ ವೈ ಇಟ್ ಈಸ್ ಜೋಲ್ ಸೆಕೆಂಡ್ ಅಂತ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಕ್ವಶನದ್ದು ಎಕ್ಸ್ಪ್ಲನೇಷನ್ ಕಡೆ ಬಂದರೆ ಅವ್ರು ಕೇಳಿದ್ರು ನಮಗೆ ಆ್ಯಂಗ್ಯುಲಾರ್ ಮೊಮೆಂಟಮ್. ಸೊ ಇನ್ ಬೋರ್ಸ್ ಪಾಸ್ಟುಲೇಟ್ಸ್ ವಿ ನೋ ದ್ಯಾಟ್ it states that an electron revolves only in those stationary orbits where ಅಥವಾ such that ಅಂದ್ರೆ ಎಲೆಕ್ಟ್ರಾನು ಓನ್ಲಿ ದೋಸ್ ಆರ್ಬಿಟ್ಸ್ನೊಳಗೆ ತಿರುಗ್ತೈತಿ. ಹೆಂಗೆ ಅಂದ್ರೆ ವೆನ್ ದ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಆರ್ಬಿಟ್, ದಿ ಆ್ಯಂಗ್ಯುಲಾರ್ ಮೊಮೆಂಟಮ್ ಆಫ್ ದ್ಯಾಟ್ ಎಲೆಕ್ಟ್ರಾನ್ ಬಿಕಮ್ಸ್ n times ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಇಲೆಕ್ಟ್ರಾನು ಕೇವಲ ಯಾವ ಒಂದು ಆರ್ಬಿಟ್ನೊಳಗೆ ತಿರುಗುತ್ತದೆ ಅಂತ ನಾವು ತೊಗೊಂಡ್ರೆ ಆ ಆರ್ಬಿಟ್ನೊಳಗೆ ಆ ಎಲೆಕ್ಟ್ರಾನ್ ತಿರುಗಬೇಕಾದ್ರೆ ಅದರದ್ದು ಆ್ಯಂಗ್ಯುಲಾರ್ ಮೊಮೆಂಟಮ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಅಂದರೆ n times h/2π ಆಗ್ತದೆ. ಸೊ ಈ ಕ್ವಶನ್ ಒಳಗವ್ರು ನಮ್ಗೆ ಆ್ಯಂಗ್ಯುಲಾರ್ ಮೊಮೆಂಟಮ್ಮ ಕೇಳ್ಯಾರ. ಸೊ ದಟ್ ಮೀನ್ಸ್ ಐ ಕ್ಯಾನ್ ಯೂಸ್ ದ ಫಾರ್ಮುಲಾ nh/2π. ಬಟ್ ದ ಪ್ರಾಬ್ಲಮ್ ಹಿಯರ್ ಈಸ್ ವಿ ಡು ನಾಟ್ ನೋ the value of n ಅಂದ್ರೆ ಏನು ಹೇಳಿದ್ರೆ ನಾನು ಹೇಳಿದ್ನಲ್ಲ ಆರ್ಬಿಟ್ ನಂಬರ್. Orbit number they have not directly mentioned in this question. So what we need to do is we need to first calculate the n value and then substitute it in this formula. So ಅದಕ್ಕೆ ನಾನು ಹೆಂಗೆ ಸಾಲ್ವ್ ಮಾಡ್ತೀನಿ ಈಗ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. We have angular momentum is equals to nh/2π. ಇದು ಬ್ರಾಕೆಟ್ನೊಳಗೆ ಬರಿಬೋದು ನೀವು ಬಿಕಾಸ್ ಆಫ್ ಅಂಥೇಳಿ ಯಾವುದಿದೆ ಬೋರ್ಸ್ ಪಾಸ್ಟುಲೇಟ್. ಸೊ ಇದನ್ನು ಲೆಟ್ ಅಸ್ ಸೇ ದಿಸ್ ಈಸ್ ಈಕ್ವೇಷನ್ 1 ಬಿಕಾಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಆರ್ಬಿಟ್ ನಂಬರ್. ಸೊ ಮತ್ತು ಗಿವನ್ ಏನು ಕೊಟ್ಟಾರ ಅಂದ್ರೆ ಅವರು ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಈಸ್ ಅವ್ರು ಹೇಳ್ಯಾರ ನೋಡ್ರಿ -3.4 ಎಲೆಕ್ಟ್ರಾನ್ ವೋಲ್ಟ್ ಅಂತ. ಆಮೇಲೆ ಅವ್ರು ಬ್ರಾಕೆಟ್ನೊಳಗೆ ಕೊಟ್ಟಿದ್ರೆ ಅಥವಾ ಅಸ್ಯೂಮ್ ಅಂತ ಹೇಳಿದ್ರು ನಮ್ಗೆ ಅಯೋನೈಸೇಷನ್ ಎನರ್ಜಿ ಈಸ್ 13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ ಯಾವಾಗ ಆ ರೀತಿ ಕೊಡ್ತಾರಲ್ಲ, ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ಸ್ ಅಂತ ಆಮೇಲೆ ಹೇಳ್ತೀನಿ. ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಫಾರ್ಮುಲಾ. ಇಲ್ಲಿ ಬರೀತೀನಿ ನೋಡ್ರಿ ನಾನು ಯಾವುದದು ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ ಈಸ್ ಈಕ್ವಲ್ಸ್ ಟು -13.6 ಡಿವೈಡೆಡ್ ಬೈ n² ಎಲೆಕ್ಟ್ರಾನ್ ವೋಲ್ಟ್. ಸೊ ಈಗ ಈ ವ್ಯಾಲ್ಯೂವನ್ನು ನಾನು ಈ ಫಾರ್ಮುಲಾದೊಳಗೆ ಎನರ್ಜಿ ಫಾರ್ಮುಲಾದೊಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ.
ಅಂದರೆ if I substitute minus 3.4 here, we can calculate the value of n. n ಅಂದ್ರೆ ಇಲ್ಲೇ it indicates orbit number. ಅದನ್ನು ತೊಗೊಂಬಂದು ನಾವು ಈ ಫಾರ್ಮುಲಾದಾಗ ಹಾಕ್ಬೋದು. ಹೌದಾ? ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ minus 3.4 electron volt is equals to minus 13.6 divided by n square. ಸೊ ಇದ್ರದ್ದು ನಾವು ಪ್ರಾಪರ್ ಕ್ಯಾಲ್ಕುಲೇಷನ್ ಮಾಡಿದರೆ ಇದು 4s ಬರ್ತೈತೆ. ಸೊ therefore we'll get n square is equals to 4. Therefore n is equals to 2. So substituting in equation 1 ಯಾವುದು ನಾವು ಅಲ್ಲಿ ಸ್ಟಾಪ್ ಮಾಡಿದ್ವಲ್ಲ ಆಂಗ್ಯುಲರ್ ಮೊಮೆಂಟಮ್ ಅಂತ. ಸೊ ಫಾರ್ಮುಲಾ ಇತ್ತು nh/2 pi. ಸೊ that gives us n ವ್ಯಾಲ್ಯೂ ಬಂದಿತ್ತು ನಮಗೆ. ಜಸ್ಟ್ ನಾವು we had calculated is 2 multiplied by 6.625 into 10 raised to minus 34, which is Planck's constant, divided by 2 into 3.142, the value of pi. ಸೊ ಇದ್ರದ್ದು ವ್ಯಾಲ್ಯೂ ನಾನು ಹೇಳಿದ್ನಲ್ಲ ನಿಮ್ಗೆ, ಇಲ್ಲೇ ಎಷ್ಟು ಬರ್ತೈತಿ, ಇಲ್ಲಿ ಬರ್ತೈತಿ ನೋಡ್ರಿ 2.11 ಇಂಟು 10 raised to minus 34 ಜೋಲ್ ಸೆಕೆಂಡ್ ಯಾಕೆ ಬಂತು ಅಂದರೆ, ಇಫ್ ಯು ಲುಕ್ at this formula, L is angular momentum. On the right hand side, n indicates orbit number, which is a number which does not have a unit. It's a constant. 2 is constant. Definitely pi is a constant. So ಇವಿಷ್ಟನ್ನು ಕನ್ಸಿಡರ್ ಮಾಡಿದರೆ ಈಗ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಏನೈತಲ್ಲ, that is only the variable here, whose SI unit is joule second. That gets transferred to the angular momentum. ಸೊ ಅದಕ್ಕೆ ಜೋಲ್ ಸೆಕೆಂಡ್ ಅಂತ ನಾವು ಬರಿತೀವಿ. ಸೊ ಆನ್ಸರ್ ಇಸ್ 2.11 into 10 raised to minus 34 joule second. So this is about the second question. So before we actually move on to the third question, I would like to explain, ಇದು ಥಿಯರಿ ಒಳಗೆ ನಾವು ಆ್ಯಕ್ಚುಲಿ ಡಿಸ್ಕಸ್ ಮಾಡಿವಿ. ಇನ್ನೊಂದು ಸರ್ತಿ I would like to explain you what exactly we mean by excitation energy, ಅಥವಾ we'll start with energy. Excitation energy, ionization energy. Then what is excitation potential? ಇವಿಷ್ಟು ಡಿಸ್ಕಸ್ ಮಾಡೀವಿ ನಾವು. ಆ್ಯಕ್ಚುಲಿ ನೀವು ಅರ್ಥ ಮಾಡಿಕೊಂಡು ನೆನಪಿತ್ತಂದ್ರೆ ಚಲೋ, ಇಲ್ಲಾಂದ್ರೆ ಇನ್ನೊಂದು ಸರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಟ್ಲೀಸ್ಟ್ ಒಂದು ಕ್ವಿಕ್ಕಾಗಿ. ಈ ನೆಕ್ಸ್ಟ್ ನಮಗೆ ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಇನ್ಫಾರ್ಮೇಷನ್. ಸೊ ವಿಲ್ ಸ್ಟಾರ್ಟ್ ವಿತ್ ಎಕ್ಸೈಟೇಷನ್ ಎನರ್ಜಿ ಆ್ಯಂಡ್ ಅಯೋನೈಸೇಷನ್ ಎನರ್ಜಿ ಫಸ್ಟ್, ಇವು ಎರಡು. ಸೊ ಈಗ ಲೆಟ್ ಅಸ್ ಸೇ ದ್ಯಾಟ್ ದೇರ್ ಈಸ್ ಅನ್ ಎಲೆಕ್ಟ್ರಾನ್ ಪ್ರೆಸೆಂಟ್ in the second energy level, second orbit, second energy level. So this is, let us say, third level. So this continues up to infinity. So what is excitation energy? Illa ಎರಡು ಅದಾವ. There are two words here, excitation, ionization. Let us first focus on excitation. Excitation ಅಂದ್ರೆ ಎಲೆಕ್ಟ್ರಾನ್ ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ನೊಳಗೆ ಇರ್ತೈತಿ. ಲೈಕ್ ಇನ್ ದಿಸ್ ಎಕ್ಸಾಂಪಲ್, the electron is present in the second orbit. If you would like to excite it to the fourth level, excite it ಅಂದರೆ increase it energy, ಸ್ವಲ್ಪ ಹೈಯರ್ ಎನರ್ಜಿ ಲೆವೆಲಿಗೆ ಅದನ್ನು ಕಳಿಸ್ಬೇಕಂತ ಮಾಡಿದರೆ, ಅವಾಗ the energy which is required to excite the electron from one energy level to the other, it might be from 2 to 4, 3 to 4, 2 to 5, something else. Okay, so excitation energy ಅಂದ್ರೆ ದಿ ಎನರ್ಜಿ. ಈಗ ಲೈಕ್ ಈ ಎಲೆಕ್ಟ್ರಾನ್ ನೀವು ಫೋರ್ತ್ ಎನರ್ಜಿ ಲೆವೆಲ್ಗೆ ಕಳಿಸ್ಬೇಕಂತ ಮಾಡಿದರೆ, ಲೆಟ್ ಅಸ್ ಸೇ ಒಂದು ಎಕ್ಸಾಂಪಲ್ ತಗೊಂಡಂಗೆ, ಲೆಟ್ ಅಸ್ ಸೇ ವೆನ್ ದಿ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಎನರ್ಜಿ ಲೆವೆಲ್, ಲೆಟ್ ದ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಬಿ 6 joule. ಎಲೆಕ್ಟ್ರಾನ್ ಎರಡನೇ ಎನರ್ಜಿ ಲೆವೆಲ್ನೊಳಗಿದ್ದಾಗ ಅದರ ಎನರ್ಜಿ ಎಷ್ಟು ಇರಲಿ ಹಂಗೆ ಅನ್ಕೊಳ್ಳೋಣ ನಾವು, ಎಷ್ಟು 6 joule. And let us say when it jumps to the fourth level, its energy becomes 10 joule. Example. So that means if you would like this electron to jump to the fourth level, you will have to supply how much energy? Definitely the energy is 4 joule. This 4 joule is nothing but excitation energy.
the energy which is required to excite an electron from one energy level to the other energy level. This is ಯಾವುದಿದು ಎಕ್ಸೈಟೇಷನ್ ಎನರ್ಜಿ. ಒಂದು ಎನರ್ಜಿ ಲೆವೆಲ್ನಿಂದ ಇನ್ನೊಂದು ಎನರ್ಜಿ ಲೆವೆಲ್ಲಿಗೆ ತೊಗೊಂಡು ಹೋಗೋದಕ್ಕೆ ನಾವು ಎಕ್ಸೈಟೇಷನ್ ಎನರ್ಜಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಈಸ್ ಅಯೋನೈಸೇಷನ್ ಎನರ್ಜಿ. ಈಗ ಅಯೋನೈಸ್ ಮಾಡೋದಂದ್ರೆ ಏನು ಗೊತ್ತಾನ, ಯು ನೀಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದಿ ಆಟಮ್. ಈಗ ರೈಟ್ ನೌ ದ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಲೆವೆಲ್. If you want to ionize this atom, you will have to put the electron out of the atom. Out of the atom ಅಂದರೆ ನಾನು ನಿಮಗೆ ಥಿಯರಿ ಪಾರ್ಟ್ನೊಳಗೆ ಹೇಳಿದ್ದೆ, when we say electron has moved out of the atom, we say that the electron is at infinite energy level. Infinite energy level represents that the electron is just outside the atom. ಈಗ ಅಯೋನೈಸೇಷನ್ ಎನರ್ಜಿ ಅಂದ್ರೇನು? ಆಗಲೇ ಹೇಳಿದ್ದನ ಯಾವುದದು? ಎಕ್ಸೈಟೇಷನ್. ಸೊ ಎಕ್ಸೈಟೇಷನ್ ಎನರ್ಜಿ ಒಳಗೆ ಏನಾಗ್ತೈತಿ, ಎಲೆಕ್ಟ್ರಾನು ಒಂದು ಎನರ್ಜಿ ಲೆವೆಲ್ನಿಂದ ಇನ್ನೊಂದು ಎನರ್ಜಿ ಲೆವೆಲಿಗೆ ಹೋಗ್ತೈತಿ. ವೆನ್ ವಿ ಟಾಕ್ ಅಬೌಟ್ ಎಕ್ಸೈಟೇಷನ್, ವಿ ಆರ್ ನಾಟ್ ರಿಮೂವಿಂಗ್ ದಿ ಎಲೆಕ್ಟ್ರಾನ್ ಔಟ್ ಆಫ್ ದಿ ಆಟಮ್, ವಿ ಆರ್ ಜಸ್ಟ್ ಟ್ರಾನ್ಸ್ಫರಿಂಗ್ ಇಟ್ ಫ್ರಮ್ ಒನ್ ಎನರ್ಜಿ ಲೆವೆಲ್ ಟು ದಿ ಅದರ್ ಎನರ್ಜಿ ಲೆವೆಲ್. ಯಾವಾಗ? ಎಕ್ಸೈಟೇಷನ್ನಿಗೆ. ಸೊ ಅಯೋನೈಸೇಷನ್ ಒಳಗೆ ಏನಾಗ್ತೈತಿ ಅಂದರೆ, ಅಯೋನೈಸೇಷನ್ ಎನರ್ಜಿ ಒಳಗೆ ಏನಾಗ್ತೈತಿ, it is that amount of energy which is required to remove this electron out of the atom. ಅಂದರೆ we need to send it to infinite level. ಅದಕ್ಕೆ ಏನು ಕರಿತೀವಿ ನಾವು? ಅಯೋನೈಸೇಷನ್ ಎನರ್ಜಿ. ಸೊ ಎನರ್ಜಿ ರಿಕ್ವೈರ್ಡ್ ಟು put the electron out of the atom is called ionization energy, whereas the energy required to move it, excite it from one energy level to another energy level, that is excitation energy. So next, what is excitation potential and what is ionization potential? ಸೊ ಈಗ ನೀವು ಒನ್ ಎನರ್ಜಿ ಲೆವೆಲಿಂದ ಇನ್ನೊಂದು ಎನರ್ಜಿ ಲೆವೆಲ್ಗೆ ಎಲೆಕ್ಟ್ರಾನನ್ನು ಜಂಪ್ ಮಾಡಿಸ್ಬೇಕಂತ ಮಾಡಿದ್ರಿ ಅಂದರೆ ಯು ವಿಲ್ ಹ್ಯಾವ್ ಟು ಸಪ್ಲೈ ವಾಟ್? ಏನು ಕೊಡಬೇಕು ನೀವು ಎಲೆಕ್ಟ್ರಾನಿಗೆ? ಎನರ್ಜಿ ಕೊಡಬೇಕು, ಹೌದಾ? ಸೊ ಆ ಎನರ್ಜಿನ ಯಾವ ರೀತಿ ಕೊಡ್ತೀರಿ ನೀವು? ವಿಚ್ ಫಾರ್ಮ್ನೊಳಗೆ? ವಿಲ್ ಯು ಸಪ್ಲೈ ಇಟ್ ಆಸ್ ಹೀಟ್, ವಿಲ್ ಯು ಸಪ್ಲೈ ಇಟ್ ಆಸ್ ಲೈಟ್, ಆರ್ ವಿಲ್ ಯು ಪ್ರೊವೈಡ್ ಸಮ್ ಎಲೆಕ್ಟ್ರಿಕ್ ಫೀಲ್ಡ್, ಆರ್ ವಿಲ್ ಯು ಏನ್ರಿ ಪ್ರೊವೈಡ್ ಸಮ್ ಪೊಟೆನ್ಷಿಯಲ್ ಡಿಫರೆನ್ಸ್? ಸೊ ಲೈಕ್ ಈಗ ದೆರ್ ಈಸ್ ಒನ್ ಮೆಥಡ್ ಏನಂದ್ರೆ, ವಾಟ್ ಯು ಕ್ಯಾನ್ ಡೂ ಟು ಗಿವ್ ದ ಎಲೆಕ್ಟ್ರಾನ್ ಎನರ್ಜಿ ಅಂದರೆ, ಆ ಎಲೆಕ್ಟ್ರಾನ್ಗೆ ಎನರ್ಜಿ ಕೊಡೋಕೆ ನೀವು ಏನು ಮಾಡಬಹುದು ಅಂದರೆ, ಯು ಕ್ಯಾನ್ ಮೇಂಟೈನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ದೆನ್ ಗಿವ್ ದ ಎನರ್ಜಿ ಟು ದಿ ಎಲೆಕ್ಟ್ರಾನ್. ಹೆಂಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಂಟೈನ್ ಮಾಡೋದಂದರೆ, ಆ್ಯಕ್ಚುಲಿ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ದ ಸೆಕೆಂಡ್ ಚಾಪ್ಟರ್. ರೈಟ್ ನಾವು ನಾನು ಸಿಂಪಲಾಗಿ ಹೇಳ್ತೀನಿ. ಲೆಟ್ ಅಸ್ ಟೇಕ್ 2 metal plates. ಓಕೆ, charge one of them negatively and another positively. By doing this, we have maintained a potential difference here. Now, if I place an electron, because of this potential difference, the electron gains energy and it starts to move. How does it gain energy? Simple. In negative plate, it will repel the electron. Repulsion iruttalla, ಎರಡು ನೆಗೆಟಿವ್ ಚಾರ್ಜ್ ಇದಾವೆ. Whereas on the other side, the positive plate attracts the electron towards it. So because of these two forces, one is repulsive force and the other is attractive force, the electron gains some kinetic energy and the electron starts to move. Like this, by maintaining potential difference, we can provide that energy which is required for the electron to jump from one energy level to the other. ಈ ಎಲೆಕ್ಟ್ರಾನಿಗೆ ಇಲ್ಲಿ ಏನು ನಾವು ಎನರ್ಜಿ ಕೊಡಬೇಕಾಗೈತಲ್ಲ, ಈ ಎನರ್ಜಿನ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಮೇಂಟೈನ್ ಮಾಡಿ ಆ ಮುಖಾಂತರವಾಗಿ ನಾವು ಎನರ್ಜಿ ಸಪ್ಲೈ ಮಾಡಿದರೆ, ಓಕೆ, ಅವಾಗ ವಿ ಕ್ಯಾನ್ ಯೂಸ್ ದೋಸ್ ವರ್ಡ್ಸ್. ಯಾವುದದು? ಎಕ್ಸೈಟೇಷನ್ ಪೊಟೆನ್ಷಿಯಲ್, ಅಯೋನೈಸೇಷನ್ ಪೊಟೆನ್ಷಿಯಲ್. ಸೊ ಲೆಟ್ ಅಸ್ ಟೇಕ್ ದ್ಯಾಟ್ ಎಕ್ಸಾಂಪಲ್ ಒನ್ಸ್ ಅಗೇನ್, ವೇರ್ ವಿ ಹ್ಯಾಡ್ ಮೇಡ್ ದಿ ಎಲೆಕ್ಟ್ರಾನ್, ಆಗಲೇ ಹೇಳಿದ್ನಲ್ಲ, ಟು ಜಂಪ್ ಫ್ರಮ್ ಸೆಕೆಂಡ್ ಟು ಫೋರ್ತ್. ಇದರೊಳಗೆ ನಾನು ಎಕ್ಸಾಂಪಲ್ ತೊಗೊಂಡಿದ್ದೆ, ವೆನ್ ಇಟ್ ಈಸ್ ಇನ್ ದ ಸೆಕೆಂಡ್ ಲೆವೆಲ್, ಲೆಟ್ ಇಟ್ಸ್ ಎನರ್ಜಿ ಬಿ 6 joule.
and at the fourth level let its energy be 10 joule. So how much energy is required is 4 joule. So what is 4 joule here? This 4 joule here is nothing but excitation energy. This is not ionization energy. Ionization energy ಯಾವಾಗ ಅಂತೀವಿ ನಾವು? When electron is taken not to the fourth level but to the infinite level, that is out of the atom. Right now this is not ionization energy, this is what? Excitation energy. ಈಗ ಎನರ್ಜಿ ಎಷ್ಟು ಬೇಕು? 4 ಜೋಲ್. ಈ ಎನರ್ಜಿನ 4 ಜೋಲನ್ನು ನೀವು ಎಲೆಕ್ಟ್ರಾನಿಗೆ ಸಪ್ಲೈ ಮಾಡ್ಬೇಕಂತ ಮಾಡಿರಲ್ಲ. ಫಾರ್ ದ್ಯಾಟ್ ಇಫ್ ಯು ಮೇಂಟೈನ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ದೆನ್ ಗಿವ್ ದ ಎನರ್ಜಿ. ಏನು ಹೇಳಾಗತ್ತೀನಿ, ಈ 4 ಜೋಲ್ ಎನರ್ಜಿನ ನೀವು ಹೀಟ್ ಎನರ್ಜಿ ಫಾರ್ಮ್ನೊಳಗೆ ಅಥವಾ ಲೈಟ್ ಎನರ್ಜಿ ಫಾರ್ಮ್ನೊಳಗೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಒಳಗೆ ಕೊಡಬಹುದು. ಇಫ್ ವಿ ಮೇಂಟೈನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ದೆನ್ ಗಿವ್ ದ್ಯಾಟ್ 4 ಜೋಲ್ ಎನರ್ಜಿ. ಈಗ ನೋಡಿರಿ, ನೀವು ಎಲೆಕ್ಟ್ರಾನಿಗೆ ಹೋಗಿ ಕೇಳ್ರಿ, ಈ ಎಲೆಕ್ಟ್ರಾನಿಗೆ ನೋಡಪ್ಪ ಇಲ್ಲಿಂದ ಇಲ್ಲಿ ಜಿಗಿಬೇಕು ಅಂತ. ಅವಾಗ ಅದು ಎಲೆಕ್ಟ್ರಾನ್ ಹೇಳ್ತೈತಿ, ಓಕೆ ನಾನು ಜಿಗಿತೀನಿ, ನನಗೆ 4 ಜೋಲ್ ಎನರ್ಜಿ ಕೊಡ್ರಿ. ಆ 4 ಜೋಲ್ ಎನರ್ಜಿನ ನಾವು ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಂಟೈನ್ ಮಾಡಿ, ಒಂದು ಕಡೆ ನೆಗೆಟಿವ್ ಒಂದು ಕಡೆ ಪಾಸಿಟಿವ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಂಟೈನ್ ಮಾಡಿ ಎನರ್ಜಿ ಕೊಟ್ಟರೆ ನಾವು ಅದಕ್ಕೆ ಎಕ್ಸಾಟೇಷನ್ ಪೊಟೆನ್ಷಿಯಲ್. ಸೊ ಈಗ ಲೈಕ್ ಟು ಪ್ರೊವೈಡ್ ದಿಸ್ 4 ಜೋಲ್ ಎನರ್ಜಿ ನಾವು 10 ವೋಲ್ಟ್ನಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲೇ ಮೇಂಟೈನ್ ಮಾಡಬೇಕಾಗಿ ಬಂತಂತ ಅನ್ಕೋರಿ. ನಮಗೆ ಮೇನ್ಲಿ ಏನು ಬೇಕಾಗೈತಿ, ವಿ ವುಡ್ ಲೈಕ್ ಟು ಗಿವ್ ದ ಎಲೆಕ್ಟ್ರಾನ್ ದಿಸ್ 4 ಜೋಲ್ ಆಫ್ ಎನರ್ಜಿ. ಟು ಗಿವ್ ದ್ಯಾಟ್ 4 ಜೋಲ್ ಆಫ್ ಎನರ್ಜಿ ನಾವು 10 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಮೇಂಟೈನ್ ಮಾಡಬೇಕಾಗಿತ್ತು ಅಂದ್ರೆ ದೆನ್ ದಿಸ್ 10 ವೋಲ್ಟ್ ಈಸ್ ಕಾಲ್ಡ್ ಆಸ್ ಎಕ್ಸೈಟೇಷನ್ ಪೊಟೆನ್ಷಿಯಲ್. ಅಂದ್ರೆ ದ ಪೊಟೆನ್ಷಿಯಲ್ ವಿಚ್ ಈಸ್ ರಿಕ್ವೈರ್ಡ್ ಟು ಎಕ್ಸೈಟ್ ದ electron from one energy level to the another energy level, that is excitation potential. Andre ನೀವು when you maintain 10 volt excitation potential, then the electron gets that required excitation energy which is 4 joule. Similarly, if you would like to take this electron out of the atom, that is to the energy level infinity, let us say we will have to supply 25 joule of energy. ಎಲ್ಲಿಂದೆಲ್ಲೇ ಎಲೆಕ್ಟ್ರಾನನ್ನು ಸೆಕೆಂಡ್ ಎನರ್ಜಿ ಲೆವೆಲ್ನಿಂದ ಇನ್ಫಿನಿಟಿ ಅಂದರೆ ಔಟ್ ಆಫ್ ದಿ ಆಟಮ್ ಎಷ್ಟು ಎನರ್ಜಿ ಸಪ್ಲೈ ಮಾಡ್ಬೇಕಾತ 25 ಜೋಲ್. ಇದಕ್ಕೇನು ಕರಿತೀವಿ ನಾವೀಗ? ವಾಟ್ ದಿಸ್ 25 ಜೋಲ್ ಎನರ್ಜಿ ಈಸ್ ಕಾಲ್ಡ್ ಆಸ್? ದಿಸ್ ಈಸ್ ಕಾಲ್ಡ್ ಆಸ್ ಅಯೋನೈಸೇಷನ್ ಎನರ್ಜಿ. ನೌ ಟು ಸಪ್ಲೈ ದಿ ಎಲೆಕ್ಟ್ರಾನ್ 25 joule, if we have to maintain a potential difference of, for example I standard values alla, for example 60 volt potential difference. By maintaining 60 volt potential difference, if you can give the electron 25 joule of energy, this 60 volt is called ionization potential. 4 joule is excitation energy. 10 volt was excitation potential. 25 joule is ionization energy. To provide that 25 joule ionization energy, we had to maintain 60 volt potential difference, for example. Andre then 60 volt is called as ionization potential. Ist energy kodaka ist potential. So ಈಗ ಒಂದೊಂದು ನ್ಯೂಮರಿಕಲ್ ನೊಳಗವ್ರೆ assume that the ionization energy is 13.6 electron volt ಅಂತ ಹೇಳ್ತಾರೆ. ನಿಮಗೆ ನೆನಪಿದ್ರೆ ಆ ಥಿಯರಿ ಪಾರ್ಟ್ನೊಳಗೆ ನಾನು ನಿಮ್ಗೆ ಹೇಳಿದ್ದೆ, ವೆನ್ ದ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್ ಇನ್ ದ ಫಸ್ಟ್ ಎನರ್ಜಿ ಲೆವೆಲ್. ಫಸ್ಟ್ ಎನರ್ಜಿ ಲೆವೆಲ್, ವಾಟ್ ಈಸ್ ದ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಎನರ್ಜಿ ಲೆವೆಲ್? ಆ ಫಾರ್ಮುಲಾ ಅಪ್ಲೈ ಮಾಡೋಣ ನಾವೀಗ. ಇದು ಫಾರ್ಮುಲಾ ಇತ್ತಲ್ಲ, ಈ ಫಾರ್ಮುಲಾ ಏನು ಅಂದ್ರೆ ಎನ್ ಜಗದೊಳಗೆ ನೀವು ಯಾವ ಆರ್ಬಿಟದ ನಂಬರ್ ಹಾಕ್ತಿರಲ್ಲ. ಲೆಟ್ ಅಸ್ ಸೇ ಇಫ್ ಐ ಪುಟ್ n is equals to 1, you will get how much energy the electron has in that level. ಸೊ n is equals to 1 ಹಾಕಿದರೆ ಎಷ್ಟು ಎನರ್ಜಿ ಬಂತು? -13.6. ಸೊ ನಾನು ಇಲ್ಲಿ ಬರಿತೀನಿ, ವೆನ್ ದಿ ಎಲೆಕ್ಟ್ರಾನ್ ಈಸ್ ಇನ್ ದ ಫಸ್ಟ್ ಎನರ್ಜಿ ಲೆವೆಲ್, ಇಟ್ ಹ್ಯಾಸ್ -13.6 electron volt energy. When it is in the second energy level, the electron has, ನಾವು ಇದನ್ನು ಆ್ಯಕ್ಚುಲಿ ಕ್ಯಾಲ್ಕುಲೇಷನ್ ಮಾಡಿವಿ several times. ಈಗ
ಬೇಕಾದ್ರೆ ನೀವು ಫಾರ್ಮುಲಾ ಹಚ್ಚಿ ನೋಡಿರಿ 13.6 divided by n square, put n is equals to 2, answer you will get it as minus 3.4 electron volt. Third energy level, the energy of the electron will be now ಅದನ್ನು ಕ್ಯಾಲ್ಕುಲೇಟ್ ಮಾಡಿವಿ minus 1.51 electron volt. These are standard values, fixed values, original values. ಇವು ನಿಮಗೆ ಥಿಯರಿ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ವೀಡಿಯೋಸ್ನೊಳಗೆ ಹೇಳಿದ್ದೆ, why the energy is represented as minus, ನೆಗೆಟಿವ್ ನೆಗೆಟಿವ್ ನೆಗೆಟಿವ್, ಎಲ್ಲ ಕಡೆ ನೆಗೆಟಿವ್ ಯಾಕೆ ಎನರ್ಜಿ ಐತಿ ಅಂದರೆ, ಸೊ ಇದು ಫಾರ್ಮುಲಾ ಇತ್ತಲ್ಲ minus 13.6 divided by n square. So do one thing, in this formula put the value of n ಅಂದರೆ orbit number as infinity, ಅಂದರೆ when the electron is just outside the atom, infinite level. ಇಲ್ಲಿ ನೀವು ಇನ್ಫಿನಿಟಿ ಹಾಕಿದರೆ ಇನ್ಫಿನಿಟಿ ಸ್ಕ್ವೇರ್ is infinity. So 13.6 divided by infinity is 0. That means when the electron is just outside the atom, we consider that its energy becomes 0. Just outside. ಅದಕ್ಕಿಂತ ಮತ್ತೆ ಮೇಲೆ ಹೋತಂದ್ರೆ ಎಲೆಕ್ಟ್ರಾನು ಆಟಮ್ ಬಿಟ್ಟು ಜಸ್ಟ್ ಔಟ್ಸೈಡ್ ಆತ, ಅದಕ್ಕಿಂತ ದೂರ ಹೋದರೆ ಅದರ ಎನರ್ಜಿ ಪಾಸಿಟಿವ್ ಹಾಕೊಂತ ಹೋಗ್ತದೆ. ವೆನ್ ಇಟ್ ಈಸ್ ಜಸ್ಟ್ ಔಟ್ಸೈಡ್ ದ ಆಟಮ್ ಎನರ್ಜಿ ಈಸ್ 0, ಆ್ಯಂಡ್ ಆಸ್ ದ ಎಲೆಕ್ಟ್ರಾನ್ ಕಮ್ಸ್ ಇನ್ಸೈಡ್ its energy becomes more and more and more negative. Negative in the sense, ಈಗ ಆ್ಯಕ್ಚುಲಿ ಏನಂದ್ರೆ ಈಗ ನಾವೊಂದು ಕೆಲಸ ಮಾಡೋಣ, ಇಲ್ಲೇ minus 13.6 electron volt ನಾವು ಬರ್ದೀವಲ್ಲ, ಇದಕ್ಕೆ ಹೋಗಿ ನಾವು ಒಂದು ಕ್ವಶನ್ ಕೇಳ್ತೇನೆ. ಐ ವಿಲ್ ಆಸ್ಕ್ ದಿಸ್ ವ್ಯಾಲ್ಯೂ ಅ ಕ್ವಶನ್, ಏನಂದ್ರೆ ವಾಟ್ ಡೂ ಯು ರೆಪ್ರೆಸೆಂಟ್? ಈ minus 13.6 electron volt ಅಂದ್ರೆ ಏನಿದು? ವಾಟ್ ಯು ಆರ್, ವಾಟ್ ಡೂ ಯು ರೆಪ್ರೆಸೆಂಟ್? ಅವಾಗ ಈ minus 13.6 electron volt ಐತಲ್ಲ, ಇದು ನಮಗೆ ಹೇಳ್ತೈತಿ ಐ ರೆಪ್ರೆಸೆಂಟ್ ಅಂದರೆ minus 13.6 electron volt represents how much more energy is required to take this electron out of the atom. ಅಂದರೆ this minus 13.6 electron volt is the energy of the electron in the first energy level. ಅಂದರೆ it tells us that if this electron is supplied this much amount of energy, ಈಗ minus 13.6 ಐತಿ, add 13.6 electron volt to this, it becomes 0 ಅಲ್ಲ. ನಾ ಆಗಲೇ ಹೇಳಿದ್ದೆ, when we say that electron has 0 energy, that means it is just outside the atom, infinite level. So each energy levels, whatever we have taken here and whatever values we have written here, these values tell us this much more energy. Like energy level 2 ಒಳಗೆ ಎಲೆಕ್ಟ್ರಾನದ ಎನರ್ಜಿ minus 3.4 electron volt. why this minus ಅಂದ್ರೆ ಇದು ಹೇಳಿದೈತಿ, ಇದಕ್ಕೆ ಫ್ರಾಮ್ ಹಿಯರ್, ಸ್ಟಾರ್ಟಿಂಗ್ ಫ್ರಾಮ್ ಸೆಕೆಂಡ್ ಲೆವೆಲ್, if you want to put the atom ಅಲ್ಲ, if you want to put the electron out of the atom, you will have to supply 3.4 electron volt more energy. Similarly, if the electron is in the third level, if you supply 1.51 electron volt, it will go out of the atom. So all these values are actually representing how much more energy must be given to the electron such that it just goes out of the atom. or ಉಲ್ಟಾ ನಾವು ಹೆಂಗೆ ಹೇಳ್ಬೋದಂದ್ರೆ, ಇನ್ಫನೈಟ್ ಲೆವೆಲ್ನೊಳಗೆ ಒಂದು ಎಲೆಕ್ಟ್ರಾನ್ ಇದ್ದಾಗ ಅದರ ಎನರ್ಜಿ, ಇನ್ಫನೈಟ್ ಲೆವೆಲ್ನೊಳಗೆ ಒಂದು ಎಲೆಕ್ಟ್ರಾನ್ ಇದ್ದಾಗ ಅದರ ಎನರ್ಜಿ 0, ಅಂದರೆ ಜಸ್ಟ್ ಔಟ್ಸೈಡ್ ದಿ ಆಟಮ್. If you further go outside the atom, the energy goes on becoming positive. But if you enter inside the atom, energy levels, energy is represented in negative values. Negative value in the sense, for example, minus 13.6 ಇದ್ರೆ ಇನ್ನೂ ಇಷ್ಟು ಎನರ್ಜಿ ಕೊಟ್ಟರೆ ಅದು ಜಸ್ಟ್ ಔಟ್ಸೈಡ್ ಹೋಗುತ್ತೆ ಅಂತ. ಓಕೆ, ಸೊ ನಾವೀಗ ಅಯೋನೈಸೇಷನ್ ಎನರ್ಜಿ, ಎಕ್ಸಾಟೇಷನ್ ಎನರ್ಜಿ ಅಂದರೆ ಇನ್ನೊಮ್ಮೆ ರಿಪೀಟ್ ಹೇಳಾಗತ್ತೀನಿ, ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ ಎಕ್ಸಾಟೇಷನ್ ಎನರ್ಜಿ. ಒಂದು ಲೆವೆಲ್ನಿಂದ ಕಂಪ್ಲೀಟ್ಲಿ ಹೊರಗೆ ಹಾಕಬೇಕು ಅಂದ್ರೆ ಅಯೋನೈಸೇಷನ್ ಎನರ್ಜಿ. ಸೊ ಈಗ ನ್ಯೂಮರಿಕಲ್ಸ್ನೊಳಗೆ ನಿಮಗೆ ಸಮ್ಟೈಮ್ಸ್ ಎಕ್ಸೈಟೇಷನ್ ಎನರ್ಜಿ ವ್ಯಾಲ್ಯೂ ಅವರು ಕೊಡ್ತಾರೆ, ಬಟ್ ಏನು ಕೊಟ್ಟಿರ್ತಾರೆ? ಎಕ್ಸೈಟೇಷನ್ ಎನರ್ಜಿ ಕೊಟ್ಟಿರ್ತಾರೆ ವ್ಯಾಲ್ಯೂ. ಬಟ್ ಆ ಕ್ವಶನ್ ಸಾಲ್ವ್ ಮಾಡೋಕ್ಕೆ ನಿಮ್ಗೆ ಸಮ್ಟೈಮ್ಸ್ ಎಕ್ಸೈಟೇಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಬೇಕಾಗಿರ್ತೈತಿ. ಅವ್ರು ನಿಮಗೆ ಕೊಟ್ಟಿರ್ತಾರೆ ಎಕ್ಸೈಟೇಷನ್ ಎನರ್ಜಿ, ನಿಮಗೆ ಬೇಕಾಗಿರ್ತೈತಿ ಎಕ್ಸೈಟೇಷನ್ ಪೊಟೆನ್ಷಿಯಲ್. ಅವ್ರು ಸಮ್ಟೈಮ್ಸ್ ಅವ್ರು ಕೊಟ್ಟಿರ್ತಾರೆ ಅಯೋನೈಸೇಷನ್ ಪೊಟೆನ್ಷಿಯಲ್,
ಆ ಕ್ವಶನ್ ಸಾಲ್ವ್ ಮಾಡೋಕ್ಕೆ ನಿಮಗೆ ಬೇಕು ಅಯೋನೈಸೇಷನ್ ಎನರ್ಜಿ. ಅಂದಂಗೆ ನಾನು ನಿಮ್ಗೊಂದು ಮಾತು ಹೇಳ್ಬೇಕು. ಈ ಫಸ್ಟ್ ಲೆವೆಲ್ನೊಳಗೆ ಎನರ್ಜಿ ಎಷ್ಟಿತ್ತು ಹೇಳ್ರಿ? -13.6 electron volt. This -13.6 electron volt is actually the ionization energy of the electron starting from first level. ಹೌದನಲ್ರಿ? ನಾನು ಹೇಳಿದ್ನಲ್ಲ, ಅಯೋನೈಸೇಷನ್ ಅಂದ್ರೆ ಎನರ್ಜಿ ಅಂದ್ರೇನು, ಆ ಲೆವೆಲ್ನಿಂದ ಸ್ಟಾರ್ಟ್ ಮಾಡಿ ಆ ಎಲೆಕ್ಟ್ರಾನ್ ಔಟ್ಸೈಡ್ ದ ಆಟಮ್ ಹೋಗೋಕ್ಕೆ ಎಷ್ಟು ಎನರ್ಜಿ ಬೇಕು. ಸೊ this -13.6 electron volt is nothing but ionization energy of the first level. Now tell me, what is ionization energy of the second level? ಸೆಕೆಂಡ್ ಲೆವೆಲ್ನೊಳಗೆ ಏನು ಎನರ್ಜಿ ಇರ್ತೈತಲ್ಲ, -3.4 electron volt, ದಿಸ್ ಇಟ್ ಸೆಲ್ಫ್ ಈಸ್ ಅಯೋನೈಸೇಷನ್ ಎನರ್ಜಿ. ಅಥವಾ ಈಗ ಲೈಕ್ ಇನ್ನೊಂದು ಎಕ್ಸಾಂಪಲ್, ಮೂರನೇ ಲೆವೆಲ್ನೊಳಗೆ ಎನರ್ಜಿ -1.51 electron volt ಅಂತ ಹೇಳ್ತೀವಲ್ಲ ನಾವು. ಇದು ಎಲೆಕ್ಟ್ರಾನದ್ದು ಥರ್ಡ್ ಲೆವೆಲ್ನಾಗಿನ ಎನರ್ಜಿನೂ ಹೌದು, ಆ್ಯಂಡ್ ಇದು ಥರ್ಡ್ ಲೆವೆಲಿದ್ದು ಅಯೋನೈಸೇಷನ್ ಎನರ್ಜಿ. ಅಯೋನೈಸೇಷನ್ ಅಂದ್ರೆ ಏನಿಲ್ಲ, ಎಲೆಕ್ಟ್ರಾನನ್ನು ಆಟಮ್ ಬಿಟ್ಟು ಹೊರಗಾಕಕ್ಕೆ ಎಷ್ಟು ಎನರ್ಜಿ ಬೇಕು ಅದು ಅಯೋನೈಸೇಷನ್ ಎನರ್ಜಿ. ಸೊ ಅಯೋನೈಸೇಷನ್ ಎನರ್ಜಿ ಫಾರ್ ದ ಫಸ್ಟ್ ಲೆವೆಲ್ ಈಸ್ -13.6 electron volt. ದ ಸೇಮ್ ಅಯೋನೈಸೇಷನ್ ಎನರ್ಜಿ ಫಾರ್ ದ ಸೆಕೆಂಡ್ ಲೆವೆಲ್ ಈಸ್ -3.4. ಅಂದ್ರೆ ಅಲ್ಲಿಂದ ಹೊರಗೆ ಹಾಕಕ್ಕೆ ಎಷ್ಟು ಬೇಕು ಅಂತ. ಈ ಕ್ವಶನ್ ಕಡೆ ವಾಪಸ್ ಬರೋಣ. ಇದನ್ನೆಲ್ಲ ಯಾಕೆ ಹೇಳಿದೆ ಗೊತ್ತಾ ನಿಮ್ಗೆ? ಅವರು ಇಲ್ಲಿ ಬ್ರಾಕೆಟ್ನೊಳಗೆ ಅಸ್ಯೂಮ್ ಅಯೋನೈಸೇಷನ್ ಎನರ್ಜಿ ಆಸ್ 13.6 electron volt ಅಂದ್ರೆ ಅವ್ರು ನಮಗೆ ಹೇಳಾಕತ್ತಾರ, ಈ ವ್ಯಾಲ್ಯೂ ಬೇಕಾದ್ರೆ ನೀವು ಯೂಸ್ ಮಾಡ್ಕೋರಿ. ಫಸ್ಟ್ ಲೆವೆಲ್ನೊಳಗೆ ಒಂದು ಎಲೆಕ್ಟ್ರಾನ್ ಇರ್ತದಲ್ಲ, ಅದನ್ನು ನೀವು ಫಸ್ಟ್ ಲೆವೆಲ್ನಿಂದ ಇನ್ಫಿನಿಟಿಗೆ ಕಳ್ಸೋಕ್ಕೆ ಎಷ್ಟು ಎನರ್ಜಿ ಬೇಕು, ಅಯೋನೈಸೇಷನ್ ಎನರ್ಜಿ 13.6 electron volt, ಈ ವ್ಯಾಲ್ಯೂಸನ್ನ ಯೂಸ್ ಮಾಡ್ಕೋರಿ ಅಂತಂದ್ರೆ ಅವರು ಇಲೆಕ್ಟ್ರಾನ್ ವೋಲ್ಟ್ನೊಳಗೆ ಎನರ್ಜಿನ ಯೂಸ್ ಮಾಡ್ಕೋರಿ, ಈ ಫಾರ್ಮುಲಾನ ಯೂಸ್ ಮಾಡ್ಕೋರಿ ಅಂತ ಅರ್ಥ. ಇಂಡೈರೆಕ್ಟ್ಲಿ ಅಸ್ಯೂಮ್ ಅಂತ ಕೊಟ್ಟಿರ್ತಾರೆ. ಇನ್ನೊಂದು ಕ್ವಶನ್ ಆಮೇಲೆ ಸಾಲ್ವ್ ಮಾಡಿಸ್ತೇನೆ ನಿಮ್ಗೆ, ಅದರೊಳಗೂ ಹಂಗೆ ಇರ್ತೈತೆ. ಓಕೆ, ನೋಡಂತ ಸದ್ಯ ಇದು ಈ ಕ್ವಶನ್ ಆ್ಯಕ್ಚುಲಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಾಕತ್ತೀನಿ. ನೋಡಂತ ಇಷ್ಟು ವೆರೈಟಿ ಇಂಪಾರ್ಟೆಂಟ್ ಅದಾವಲ್ಲ, ಅಷ್ಟು ಸಾಕಾಗ್ತೈತೆ ಆ್ಯಕ್ಚುಲಿ. ಮತ್ತು ನೋಡೋಣ ಅಂತೀರಿ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ. ಸೊ En = -13.6 electron volt / n². ಇದನ್ನು ನೀವು ಬೆಟರ್ ಈ ಕ್ವಶನ್ ಸಾಲ್ವ್ ಮಾಡೋದು ಆದಮೇಲೆ, ಈ ವಿಡಿಯೋ ಆದಮೇಲೆ ನೀವು ಆ ಕ್ಲಾಸ್ ವರ್ಕ್ ಪ್ರಾಬ್ಲಮ್ಸ್ನೊಳಗೆ ಈ ರೀತಿ ಕೊಟ್ಟಿರ್ತಾರೆ ನೋಡ್ರಿ, ಅಸ್ಯೂಮ್ ಅಯೋನೈಸೇಷನ್ ಎನರ್ಜಿ, ಅಸ್ಯೂಮ್ ಎಕ್ಸೈಟೇಷನ್ ಎನರ್ಜಿ ಅಂಥೇಳಿ. ಓಕೆ, ಆ್ಯಕ್ಚುಲಿ ನಾನು ನಿಮ್ಗೆ ಇದನ್ನು ಮಾತು ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ. ಇದೇನು ಕ್ವಶನ್ ನಾವು ಜಸ್ಟ್ ಸಾಲ್ವ್ ಮಾಡಾಕತ್ತೀವಿ ಇಲ್ಲಿಗೆ. ಸೊ ಇದು ಕ್ವಶನ್ ಇದಾತ ಅನ್ಸುತ್ತೆ. ಸಾರಿ, ನಂಗೆ ಅದು ಕನ್ಫ್ಯೂಸ್ ಆಯ್ತು. ನಾನು ಏನು ಮಾಡೀನಿ, ಸೆಕೆಂಡ್ ಕ್ವಶನ್ ಇಟ್ಕೊಂಡು ಥರ್ಡ್ ಕ್ವಶನ್ ಬಗ್ಗೆ ವಿಚಾರ ಮಾಡತ್ತೀನಿ. ಸಾರಿ. ಈಗೇನು ನಾವು ಈಗ ಆ್ಯಕ್ಚುಲಿ ಸಾಲ್ವ್ ಮಾಡಾಕತ್ತೀವಲ್ಲ ಥರ್ಡ್ ಒನ್, ಈ ಕ್ವಶನ್ ಸಾಲ್ವ್ ಮಾಡೋಕೆ ನಾ ಇಷ್ಟು ತನಕ ನಿಮಗೆ ಬಿಲ್ಡಪ್ ಕೊಟ್ಟಿದ್ದು. ಇಲ್ಲೂ ಅವ್ರು ಕೊಟ್ಟಾರ ನೋಡ್ರಿ, ಈ ಕ್ವಶನ್ ಒಳಗೂ ಕೊಟ್ಟಾರ. ಐ ಕ್ಯಾನ್ ಸಿ ಹಿಯರ್ ವೆರಿ ಕ್ಲಿಯರ್ಲಿ ಎಲ್ಲಂತ ಹೇಳಿ ತೋರಿಸ್ತೀನಿ ನಾನು. ಅಸ್ಯೂಮ್ ಅಯೋನೈಸೇಷನ್ ಎನರ್ಜಿ ಆಫ್ ದಿ ಹೈಡ್ರೋಜನ್ ಆಟಮ್ ಈಸ್ 13.6 electron volt ಅಂತ. ದಟ್ ಮೀನ್ಸ್ ದಿಸ್ ಇಸ್ ಆ್ಯಕ್ಚುಲಿ ಕ್ಲಾಸ್ ವರ್ಕ್ ಕ್ವಶನ್ ಒಳಗಿಂದ ಒಂದು ಕ್ವಶನ್ ಚೂಸ್ ಮಾಡಿ ನಾನು. 2 ವರ್ಕ್ಡ್ ಎಕ್ಸಾಂಪಲ್ ಕ್ವಶನ್ ಇದ್ವು, ಇದು ಕ್ಲಾಸ್ ವರ್ಕ್ನಾಗ ಕೊಟ್ಟಿದ್ದು. ಓಕೆ, ಯಾರ ಕಡೆ ಬೇಸ್ ಬುಕ್ ಐತಿ ಯು ಕ್ಯಾನ್ ಜಸ್ಟ್ ಚೆಕ್ಔಟ್. ಸೊ ಇಲ್ಲಿ ಯಾವಾಗ ಅವ್ರು ಹಿಂಗೆ ಕೊಡ್ತಾರೆ ನೋಡ್ರಿ ಬ್ರಾಕೆಟ್ನೊಳಗೆ, ಅಸ್ಯೂಮ್ ದ ಅಯೋನೈಸೇಷನ್ ಎನರ್ಜಿ ಇಸ್ ದಿಸ್ ಮಚ್ ಅಂತ, ದೆನ್ ದೇ ಆರ್ ಗಿವಿಂಗ್ ಯು ಅ ಹಿಂಟ್ ದ್ಯಾಟ್ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಯಾವುದು? -13.6 / n² electron volt ಅಂತ. ಸೊ ಬಿಫೋರ್ ವಿ ಆ್ಯಕ್ಚುಲಿ ಸ್ಟಾರ್ಟ್ ಸಾಲ್ವಿಂಗ್ ದ ಲಾಸ್ಟ್ ಕ್ವಶನ್, ಇನ್ನೊಂದು ಮಾತು ನಾನು ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಾಕತ್ತಿದ್ದೆ. ಏನಂದ್ರೆ ಸಮ್ ಟೈಮ್ಸ್ ಅವರು ಎಕ್ಸೈಟೇಷನ್ ಎನರ್ಜಿ ವ್ಯಾಲ್ಯೂ ಕೊಡ್ತಾರೆ, ಬಟ್ ನಿಮಗೆ ಬೇಕಾಗಿರ್ತೈತಿ ಎಕ್ಸೈಟೇಷನ್ ಪೊಟೆನ್ಷಿಯಲ್ ಅಥವಾ ಎಕ್ಸೈಟೇಷನ್ ಪೊಟೆನ್ಷಿಯಲ್ ಅವ್ರು ವ್ಯಾಲ್ಯೂ ಕೊಡ್ತಾರೆ, ನಿಮಗೆ ಕ್ವಶನ್ ಸಾಲ್ವ್ ಮಾಡೋಕೆ ಎಕ್ಸೈಟೇಷನ್ ಎನರ್ಜಿ ಬೇಕಾಗಿರ್ತೈತಿ. Similarly, ionization energy, to convert ionization energy, how to convert ionization energy into ionization potential or ionization potential into ionization energy ಅಂದರೆ ಇದನ್ನು ಕೊಟ್ಟು ಇದು ಬೇಕಾದಾಗ ಅಥವಾ ಇದನ್ನು ಕೊಟ್ಟು ಇದು ಬೇಕಾದಾಗ ಏನು ಮಾಡ್ಬೇಕು ಅಂತ ಹೇಳಕತ್ತೀನಿ ನಾನು. ಸಿಂಪಲ್ ಒಂದು ಫಾರ್ಮುಲಾ ಐತೆ. ಏನಂದ್ರೆ ಲಕ್ಷ ಕೊಡ್ರಿ ಇದನ್ನು, ಎಕ್ಸೈಟೇಷನ್ ಎನರ್ಜಿ ಈಸ್ ಈಕ್ವಲ್ಸ್ ಟು E into ಎಕ್ಸೈಟೇಷನ್ ಪೊಟೆನ್ಷಿಯಲ್.
ಇದು ಆ್ಯಕ್ಚುಲಿ ಎಲ್ಲಿಂದ ಬರುತ್ತೆ ಗೊತ್ತೇನೆ, ನಿಮ್ಗೆ ನೆನಪಿದ್ರೆ ಡ್ಯೂಯಲ್ ನೇಚರ್ ಚಾಪ್ಟರ್ನೊಳಗಿತ್ತು ನೋಡ್ರಿ. ಇದು ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಇ ವಿ ಅಥವಾ ಕೆ ಮ್ಯಾಕ್ಸ್ ಈಸ್ ಈಕ್ವಲ್ಸ್ ಟು ಇ ಇಂಟು ಸ್ಟಾಪಿಂಗ್ ಪೊಟೆನ್ಷಿಯಲ್. ಅಂದರೆ ವಿ ಕ್ಯಾನ್ ಆ್ಯಕ್ಚುಲಿ ರಿಲೇಟ್ ದಿಸ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಇದು ಆ್ಯಕ್ಚುಲಿ ಸೆಕೆಂಡ್ ಚಾಪ್ಟರ್ನೊಳಗೆ ಬರುತ್ತೆ. ಎನರ್ಜಿ ಈಸ್ ಈಕ್ವಲ್ ಟು ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಇದನ್ನು ಯೂಸ್ ಮಾಡಾಕತ್ತೀನಿ ಈಗ. ಎನರ್ಜಿ ಈಸ್ ಎಕ್ಸೈಟೇಷನ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಮಲ್ಟಿಪ್ಲೈಡ್ ಬೈ ಎಕ್ಸೈಟೇಷನ್ ಪೊಟೆನ್ಷಿಯಲ್. ಸೊ ಈ ಫಾರ್ಮುಲಾ ಎದಕ್ಕೆ ಯೂಸ್ ಆಗುತ್ತೆ ಗೊತ್ತಾ, ನಾನು ಇಲ್ಲಿ ಬರೆದಿದ್ದೆ. ಟು ಕನ್ವರ್ಟ್ ಇಫ್ ಯು ಹ್ಯಾವ್ ದ ವ್ಯಾಲ್ಯೂ ಆಫ್ ಎಕ್ಸೈಟೇಷನ್ ಪೊಟೆನ್ಷಿಯಲ್ ಆ್ಯಂಡ್ ವಾಂಟ್ ಎಕ್ಸೈಟೇಷನ್ ಎನರ್ಜಿ ಆರ್ ವೈಸ್ ವರ್ಸ. ಸಿಮಿಲರ್ಲಿ ಇದು ಫಾರ್ಮುಲಾ ಒಂದು ಕಡೆ ಬರ್ಕೊಂಬಿಟ್ರಿ ನೀವು, ಈಸಿ ಇರ್ತದೆ, ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಆಗೋ ತನಕ ಅಷ್ಟು. ಅಯೋನೈಸೇಷನ್ ಎನರ್ಜಿ ಈಸ್ ಈಕ್ವಲ್ಸ್ ಟು ಮತ್ತು ಇ ಇಂಟು ಅಯೋನೈಸೇಷನ್ ಪೊಟೆನ್ಷಿಯಲ್. ಇದು ನಾವು ನೆಕ್ಸ್ಟ್ ಯೂಸ್ ಮಾಡ್ತೀವಿ. ಈಗ ಒಂದು ಸಾಲ್ವ್ ಮಾಡ್ತೀನಿ, ನಾನು ಕ್ವಶನ್ ಸಾಲ್ವ್ ಮಾಡ್ತೀನಿ, ಅವಾಗ ಯೂಸ್ ಆಗ್ತೈತಿ. ಇದನ್ನು ಬರ್ಕೋರು ವಿಡಿಯೋ ಪಾಸ್ ಮಾಡಿ ಹೆಂಗೆ ಯೂಸ್ ಮಾಡ್ಕೋಬೇಕಿದೆ ಅಂತ ಗೊತ್ತಾಗ್ತದೆ. ಈಗ ನೆಕ್ಸ್ಟ್ ಕ್ವಶನ್ ನಾವು ಸಾಲ್ವ್ ಮಾಡ್ತೀವಲ್ಲ. ಓಕೆ, ಸೊ ಥರ್ಡ್ ಕ್ವಶನ್ ಕಡೆ ಹೋಗೋಣ. ಏನೈತೆ ಅಂಥೇಳಿ, ಇಷ್ಟೊತ್ತು ತನಕ ಈ ಎಕ್ಸೈಟೇಷನ್ ಪೊಟೆನ್ಷಿಯಲ್, ಅಯೋನೈಸೇಷನ್ ಎನರ್ಜಿ ಇದೆಲ್ಲ ನಾ ಬಿಲ್ಡಪ್ ಕೊಟ್ಟು ಇಷ್ಟೆಲ್ಲ ಹೇಳಿದ್ದು ಈ ಕ್ವಶನ್ ಸಲುವಾಗಿ, ಈ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಕ್ವಶನ್ ಸಲುವಾಗಿ. ಆ್ಯನ್ ಎಲೆಕ್ಟ್ರಾನ್ ಇನ್ ಅ ಹೈಡ್ರೋಜನ್ ಆಟಮ್ jumps from first orbit to second orbit. It is jumping from lower energy level, first orbit to second orbit. Electron is jumping. Find the question ಏನು ಕೇಳಾರ ನೋಡ್ರಿ ಅವರು, ವೆರಿ ಕ್ಲಿಯರ್ಲಿ ನೋಡ್ಕೋರಿ ಇದನ್ನ. Find the excitation potential by calculating the energies of the electron in the respective orbits. Okay, let me try to explain what exactly is the question. ಸೊ ಇನ್ನೊಂದು ಸರ್ತಿ ಇಲ್ಲೇ ಫಸ್ಟ್ ಆರ್ಬಿಟ್ನಿಂದ ಸೆಕೆಂಡ್ ಆರ್ಬಿಟಿಗೆ ಜಂಪ್ ಆಗಿತ್ತಿಲ್ಲ ರೀ ಎಲೆಕ್ಟ್ರಾನ್. ಅವ್ರು ಏನು ಹೇಳಕತ್ತಾರೆ ಗೊತ್ತೇನು, ದೇ ಆರ್ ಸೇಯಿಂಗ್ ದ್ಯಾಟ್ ದೇರ್ ಈಸ್ ಅನ್ ಎಲೆಕ್ಟ್ರಾನ್ ಇನ್ ದ ಫಸ್ಟ್ ಆರ್ಬಿಟ್. ದೇ ವಾಂಟ್ ದ್ಯಾಟ್ ಎಲೆಕ್ಟ್ರಾನ್ ಟು ಜಂಪ್ ಟು ದ ಸೆಕೆಂಡ್ ಲೆವೆಲ್. ಸೊ ಫಸ್ಟ್ ಲೆವೆಲ್ನೊಳಗಿರುವಂಥ ಎಲೆಕ್ಟ್ರಾನ್ನ ಸೆಕೆಂಡ್ ಎನರ್ಜಿ ಲೆವೆಲ್ಲಿಗೆ ಜಂಪ್ ಮಾಡಬೇಕು ಅಂದರೆ ಎಷ್ಟು ಎಕ್ಸೈಟೇಷನ್ ಎನರ್ಜಿ ಬೇಕು ಅಂತ ಅವ್ರು ಕೇಳಿಲ್ಲ. ದೇ ಆರ್ ಆಸ್ಕಿಂಗ್ ಎಷ್ಟು ಎಕ್ಸೈಟೇಷನ್ ಪೊಟೆನ್ಷಿಯಲ್ ಬೇಕು. ಆಗಲೇ ನಾನು ನಿಮ್ಗೆ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದು ನೋಡ್ರಿ. ಇನ್ ಅವರ್ ಎಕ್ಸಾಂಪಲ್ ವಿ ಹ್ಯಾಡ್ ಚೂಸನ್, ಆ್ಯಕ್ಚುಲಿ ವಿ ವೇರ್ ಮೇಕಿಂಗ್ ದ ಎಲೆಕ್ಟ್ರಾನ್ ಟು ಜಂಪ್ ಫ್ರಮ್ ಸೆಕೆಂಡ್ ಟು ಫೋರ್ತ್ ಲೆವೆಲ್. ಅವಾಗ ನಾನು ಹೇಳಿದ್ದೆ 4 ಜೂಲ್ ಇನ್ ಅವರ್ ಎಕ್ಸಾಂಪಲ್ ವಾಸ್ ಎಕ್ಸೈಟೇಷನ್ ಎನರ್ಜಿ. ಆಮೇಲೆ ಟು ಪ್ರೊವೈಡ್ ದ್ಯಾಟ್ 4 ಜೂಲ್ ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಅಂತ ನಾನು ಹೇಳಿದ್ದೆ, ಎಕ್ಸೈಟೇಷನ್ ಪೊಟೆನ್ಷಿಯಲ್ ವಾಸ್ 10 ವೋಲ್ಟ್ ಅಂತ ಆಗಲೇ ಹೇಳಿದ್ದೆ. ಲಕ್ಷ ಕೊಟ್ಟು ನೀವು ನೋಡಿರಿ ಅಂತ ಅಂದ್ಕೊಂಡಿನಿ ನಾ ಈಗ. ಸೊ ಸಿಮಿಲರ್ಲಿ ಹೆಂಗೆ ನನ್ನ ಎಕ್ಸಾಂಪಲ್ನೊಳಗೆ ಎಕ್ಸೈಟೇಷನ್ ಎನರ್ಜಿ ನಾವು ತೊಗೊಂಡಿದ್ವಿ 4 ಜೂಲ್, ಆ 4 ಜೂಲಷ್ಟು ಎನರ್ಜಿ ಪ್ರೊವೈಡ್ ಮಾಡೋಕ್ಕೆ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕಾಗಿತ್ತು 10. ಅದೇ ರೀತಿ ಹೆಂಗೆ ನಾ ಇಲ್ಲಿ ಎಕ್ಸಾಂಪಲ್ನಾಗ 10 ವೋಲ್ಟ್ ತೊಗೊಂಡಿದ್ನಲ್ಲ ಅದ್ರ ವ್ಯಾಲ್ಯೂ ಅವರು ಇಲ್ಲಿ ಕೇಳಾಕತ್ತಾರ. ನಾವು ಎಲೆಕ್ಟ್ರಾನಿನ ಸೆಕೆಂಡ್ ಟು ಫೋರ್ತ್ ಲೆವೆಲ್ ಜಂಪ್ ಮಾಡಿಸಿದ್ವಿ ನಮ್ಮ ಎಕ್ಸಾಂಪಲ್ನಾಗ. ಇಲ್ಲಿ ರಿಯಾಲಿಟಿ ಈ ಕ್ವಶನ್ನೊಳಗೆ ದೇ ಆರ್ ಮೇಕಿಂಗ್ ದಿ ಎಲೆಕ್ಟ್ರಾನ್ ಟು ಜಂಪ್ ಫ್ರಮ್ ಫಸ್ಟ್ ಟು ಸೆಕೆಂಡ್ ಲೆವೆಲ್. ಸೊ ಈ ರೀತಿ ಫಸ್ಟ್ ಟು ಸೆಕೆಂಡ್ ಲೆವೆಲ್ ಜಂಪ್ ಆಗೋಕ್ಕೆ ಆ ಎಲೆಕ್ಟ್ರಾನಿಗೆ ಎಷ್ಟು ಎಕ್ಸೈಟೇಷನ್ ಪೊಟೆನ್ಷಿಯಲ್ ಬೇಕಾಗ್ತೈತಿ, ನಾಟ್ ಎನರ್ಜಿ, ಎಕ್ಸೈಟೇಷನ್ ಪೊಟೆನ್ಷಿಯಲ್ ಬೇಕಾಗ್ತೈತಿ ಅಂತ ಕೇಳ್ಯಾರ. ಸೊ ದ ಎಲೆಕ್ಟ್ರಾನ್ ಈಸ್ ಜಂಪಿಂಗ್ ಫ್ರಮ್ ಫಸ್ಟ್ ಟು ಸೆಕೆಂಡ್. ನಾನು ನಿಮಗೆ ಒಂದು ಫಾರ್ಮುಲಾ ಹೇಳಿದ್ದೆ, ಜಸ್ಟ್ ನಾವು ಬರ್ಕೋರಿ ಅಂತ ಹೇಳಿ. Excitation energy is equals to E into excitation potential. ಸೊ ಈ ಕ್ವಶನ್ ಒಳಗೆ ಅವ್ರು ಏನು ಕೇಳ್ಯಾರ ನಮಗೆ, ಟು ಕ್ಯಾಲ್ಕುಲೇಟ್ ಎಕ್ಸೈಟೇಷನ್ ಪೊಟೆನ್ಷಿಯಲ್. ಸೊ ವಾಟ್ ಐ ವಿಲ್ ಡೂ ಇಸ್, ಫಸ್ಟ್ ಐ ವಿಲ್ ಕ್ಯಾಲ್ಕುಲೇಟ್ ಎಕ್ಸೈಟೇಷನ್ ಎನರ್ಜಿ ಆ್ಯಂಡ್ ದೆನ್ ಅಪ್ಲೈ ದಿಸ್ ಫಾರ್ಮುಲಾ ಸೊ ದ್ಯಾಟ್ ವಿ ಕ್ಯಾನ್ ಗೆಟ್ ಎಕ್ಸೈಟೇಷನ್ ಪೊಟೆನ್ಷಿಯಲ್. ಸೊ ಹಂಗಾರೆ ಎಕ್ಸೈಟೇಷನ್ ಎನರ್ಜಿ ಹೆಂಗೆ ಕ್ಯಾಲ್ಕ್ ಮಾಡ್ತೀರಿ ಫಸ್ಟಿಗೆ ಅದನ್ನು ನೋಡೋಣ. ಅವ್ರು ಹೇಳ್ಯಾರ ಎನರ್ಜಿ, ಎಕ್ಸೈಟೇಷನ್ ಎನರ್ಜಿ ನಾವು ಹೆಂಗೆ ಕ್ಯಾಲ್ಕ್ ಮಾಡ್ತೀವಿ ಅಂದ್ರೆ ಅವ್ರು ಹೇಳ್ಯಾರ ಎಲೆಕ್ಟ್ರಾನ್ ಇಸ್ ಜಂಪಿಂಗ್ ಫ್ರಮ್ ಎಷ್ಟನೇ ಆರ್ಬಿಟಿಂದ ಎಷ್ಟನೇ ಆರ್ಬಿಟ್ ಅಂತ ಹೇಳ್ಯಾರ ಅವರು, ಫಸ್ಟ್ ಆರ್ಬಿಟ್ ಟು ಸೆಕೆಂಡ್ ಆರ್ಬಿಟ್, ಹೌದಲ್ಲ ರೀ. ಸೊ ವಾಟ್ ಈಸ್ ಎಕ್ಸೈಟೇಷನ್ ಎನರ್ಜಿ? Excitation energy is the energy required to make the electron to jump from here to here. So ಅದಕ್ಕೆ ನಾವೇನು ಮಾಡೋಣ, we will calculate how much will be the energy of the electron in the second orbit. Then we will calculate how much was the energy of the electron in the first orbit. Then we will take the difference of these two. ಅವಾಗ ನಮಗೆ ಎಕ್ಸೈಟೇಷನ್ ಎನರ್ಜಿ ಸಿಕ್ಬಿಡ್ತೈತಿ. ಬಿಕಾಸ್ ಎಕ್ಸೈಟೇಷನ್ ಎನರ್ಜಿ ಇಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಮೇಕ್ ದಿ ಎಲೆಕ್ಟ್ರಾನ್ ಟು ಜಂಪ್ ಫ್ರಮ್ ಒನ್ ಎನರ್ಜಿ ಲೆವೆಲ್ ಟು ಅನದರ್ ಎನರ್ಜಿ ಲೆವೆಲ್. ಸೊ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 8 ಜೋಲ್ ಇತ್ತು, ಇಲ್ಲಿ 3 ಜೋಲ್ ಇದ್ರೆ ಡಿಫ್ರೆನ್ಸ್ ಎಷ್ಟಾತ್ರಿ 5. ಸೊ 5 ಜೋಲ್
ವಿಲ್ ಬಿ ಅವರ್ ಎಕ್ಸೈಟೇಷನ್ ಎನರ್ಜಿ. ಸೊ ಅದಕ್ಕೆ ನಮ್ಮ ಎಕ್ಸಾಂಪಲ್ನಾಗ ನಾವು 8 ಹೆಂಗೆ ತೊಗೊಂಡಿವಲ್ಲ ಅದಕ್ಕೆ ಈಗ ಪ್ರಾಪರ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡೋಣ ನಾವು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನರ್ಜಿ ಫಾರ್ ದ ಎಲೆಕ್ಟ್ರಾನ್ ಇನ್ ದ ಸೆಕೆಂಡ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡೋಣ, ದೆನ್ ಫಸ್ಟ್ ಲೆವೆಲ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈಗ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಸೆಕೆಂಡ್ ಲೆವೆಲ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ, ಬಿಕಾಸ್ ದೇ ಆರ್ ಮೇಕಿಂಗ್ ಎಲೆಕ್ಟ್ರಾನ್ ಟು ಜಂಪ್ ಫ್ರಮ್ ಫಸ್ಟ್ ಟು ಸೆಕೆಂಡ್ ಅಲ್ಲ. ಈಗ ಈಸ್ ದೇರ್ ಎನಿ ನೀಡ್ that we will have to use the formula minus mz square e raised to 4 divided by adit nodri 8 epsilon naught square n square h square. There is no need to use this big formula here because our helara bracket nodal kotara assume the ionization energy to be 13.6 electron volt and kotra they are allowing us, giving us a hint that we can use this formula yavadu minus 13.6 divided by n square electron volt. So first let me calculate energy of the electron in the second level. ಆಲ್ರೆಡಿ ನಿಮ್ಗೆ ಅದು ಬ್ಯಾಟ್ ಆಗಿರ್ಬೇಕು ಈಗ ಸೆಕೆಂಡ್ ಲೆವೆಲ್ನೊಳಗೆ, ಅದು ಮತ್ತು -3.4 ಬರ್ಬೇಕು ಈಗ ಪಕ್ಕ. ಅದನ್ನು ಸಾಲ್ವ್ ಮಾಡ್ಕೊತ ಬಂದಿವಲ್ರಿ ನಾವು ಆಗಳಿಂದ. ಈ ವ್ಯಾಲ್ಯೂಸನ್ನು ಮಲ್ಟಿಪಲ್ ಟೈಮ್ಸ್ ಸಾಲ್ವ್ ಮಾಡಿವಿ. ಸೊ ಸೆಕೆಂಡ್ ಲೆವೆಲ್ ಇದ್ದಕ್ಕೆ ಪುಟ್ n is equals to 2. ಸೊ ದ್ಯಾಟ್ ಗಿವ್ಸ್ ಅಸ್ n square which is 4. ಸೊ ದ್ಯಾಟ್ ಗಿವ್ಸ್ ಅಸ್ -3.4 electron volt. ನೆಕ್ಸ್ಟ್ ಆಸ್ ದ ಎಲೆಕ್ಟ್ರಾನ್ ಇಸ್ ಜಂಪಿಂಗ್ ಫ್ರಮ್ ಫಸ್ಟ್ ಟು ಸೆಕೆಂಡ್ ಅಲ್ಲ, ಸೊ ಅದಕ್ಕೆ ಫಸ್ಟದ್ದು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ನಾವು. ಫಸ್ಟ್ದು ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಆ್ಯಕ್ಚುಲಿ ಜೋಕ್ ಅದು, ಯಾಕಂದ್ರೆ ಹೇಳ್ರಿ n is equals to 1 ಹಾಕ್ತೀವಲ್ಲ ನಾವು, ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಸೊ ದಿ ಎನರ್ಜಿ ವಿಲ್ ಬಿ -13.6 electron volt ಫಸ್ಟ್ ಎನರ್ಜಿ ಲೆವೆಲ್ ಇದು. ಸೊ ಈಗ ನಮಗೆ ಎಕ್ಸೈಟೇಷನ್ ಎನರ್ಜಿ ಬೇಕಂದ್ರೆ ವಿ ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ E2 minus E1. ಸೊ -3.4 minus of minus plus 13.6. So this gives us 10.2 electron volt. 10.2 electron volt is the excitation energy. ಅವರು ಕ್ವಶನ್ ಒಳಗೆ ಏನು ಕೇಳಾರ, ಅವ್ರು ನಮಗೆ ಕೇಳಿದ್ದು ಎಕ್ಸೈಟೇಷನ್ ಪೊಟೆನ್ಷಿಯಲ್. ಸೊ ಫಾರ್ ದ್ಯಾಟ್ ವಾಟ್ ವಿ ಕ್ಯಾನ್ ಡೂ ಇಸ್, ಇದಿಷ್ಟು ವ್ಯಾಲ್ಯೂ ಬೇಕಾದ್ರೆ ನೀವು ಬರ್ಕೊರಿ ಈಸಿ ಅದಾವೆ, ಬರ್ಕೊಳ್ಳೋ ಅವಶ್ಯಕತೆ ಎಲ್ಲ ಕರೆ ಹೇಳ್ಬೇಕಂದ್ರೆ. ಸೊ ಆಗಲೇ ನಾವು ಒಂದು ಫಾರ್ಮುಲಾ ಬರ್ದಿದ್ದೆ, ಎಕ್ಸೈಟೇಷನ್ ಎನರ್ಜಿ is equals to E into excitation potential. So therefore excitation potential is equals to, ಇಲ್ಲ ಒಂದು ಕೆಲಸ ಮಾಡಿರಿ ಬೆಟರ್, ಇದರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡೋಣ ನಾವು ಇಲ್ಲೇ. ಎಕ್ಸೈಟೇಷನ್ ಎನರ್ಜಿ ಎಷ್ಟು ಬಂದಿತ್ತು ಹೇಳ್ರಿ, ಜಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು 10.2 electron volt is equals to E into excitation potential. ಸೊ ಇಲ್ಲೇ ಇ ಮತ್ತು ಈ ವ್ಯಾಲ್ಯೂ ಕ್ಯಾನ್ಸಲ್ ಆಗ್ತದೆ ಎಲೆಕ್ಟ್ರಾನದ್ದು. ಇದನ್ನು ನೀವು 1.6 ಇದನ್ನು 1.6 - 19 ಬರೆದ್ರೆ ಕ್ಯಾನ್ಸಲ್ ಆಗ್ತದೆ. ಸೊ ಎಕ್ಸೈಟೇಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಸ್ 10.2 volt. ಆ್ಯಕ್ಚುಲಿ ಎಕ್ಸೈಟೇಷನ್ ಎನರ್ಜಿಗೆ ಏನು ಆನ್ಸರ್ ಬಂದಿರ್ತದಲ್ಲ, ಅದರಾಗಿ ನೀವು ಇ ತೆಗೆದುಬಿಟ್ರೆ ಅದು ಆನ್ಸರ್ ಇರ್ತದೆ ಯಾವಾಗಲೂ ಎಕ್ಸೈಟೇಷನ್ ಪೊಟೆನ್ಷಿಯಲಿಗೆ. ಶಾರ್ಟ್ಕಟಾಗಿ ಹೇಳಾಗತ್ತೀನಿ ಹಂಗೆ ಟ್ರಿಕ್ ಅಂದರೆ, ಎಕ್ಸೈಟೇಷನ್ ಪೊಟೆನ್ಷಿಯಲ್ದು ಏನು ವ್ಯಾಲ್ಯೂ ಇರ್ತದಲ್ಲ 10.2 ವೋಲ್ಟ್ ಅಂತ ಬರೆಯೋ ಬದಲಿ ನೀವು ಇಲೆಕ್ಟ್ರಾನ್ ವೋಲ್ಟ್ ಅಂತ ಬರೆದ್ಬಿಟ್ರೆ ಎಕ್ಸೈಟೇಷನ್ ಎನರ್ಜಿ ಆಗ್ತೈತೆ. ಇಲೆಕ್ಟ್ರಾನ್ ಇದು ತೆಗೆದು ಬರೀ ವೋಲ್ಟ್ ಬರೆದ್ರೆ ಇಟ್ ಬಿಕಮ್ಸ್ ಎಕ್ಸೈಟೇಷನ್ ಪೊಟೆನ್ಷಿಯಲ್. ಸೊ ಹೋಪ್ಫುಲಿ ನಿಮಗೆ ಇದು ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ, ಬಿಕಾಸ್ ಇವು ಸ್ಟೂಡೆಂಟ್ಸು ಕಣ್ಣು ಎದುರಿಗಿದ್ದಾಗ ಭಾಳ ಚಂದ ಎಕ್ಸ್ಪ್ಲೇನ್ ಮಾಡಿ ಈಸಿಯಾಗಿ ಅರ್ಥ ಮಾಡಿಸ್ಬೋದು. ಈಗ ಇಮ್ಯಾಜಿನೇಷನ್ ಮಾಡಿಕೊಂಡು ನಿಮಗೇನು ಡೌಟ್ ಬಂದಿರಬಹುದು, ಎಷ್ಟರ ಮಟ್ಟಿಗೆ ಅರ್ಥ ಆಗಿರ್ಬೋದು, ಇನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕನ್ನ ನಾನು ಮತ್ತೊಂದು ಏನಾರ ಎಕ್ಸಾಂಪಲ್ ತೊಗೋಬೇಕನ್ನೋ ಏನೂ ಗೊತ್ತಾಗಿಲ್ಲ. ಓಕೆ ಇರಲಿ. ಸೊ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಇದು ಯೂಸ್ ಆಗೈತೆ ಅಂತ ಅಂದ್ಕೊಂಡಿನಿ. ಸೊ ಇಲ್ಲಿಗೆ ಆಟಮ್ಸದ್ದು ಆಲ್ ಇಂಪಾರ್ಟೆಂಟ್ ವೆರೈಟಿ ನ್ಯೂಮರಿಕಲ್ಸ್ ಮುಗಿದು, ನೆಕ್ಸ್ಟ್ ನಮ್ಮದು ನ್ಯೂಮರಿಕಲ್ ಪಾರ್ಟ್ ನಾವು ವಿಡಿಯೋ ಮಾಡ್ಬೇಕಾರೆ ನ್ಯೂಕ್ಲಿಯೈ ಮಾಡ್ತೀವಿ. ಆ್ಯಂಡ್ ಒಂದೇ ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ನವರು ನಾನು ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ ಪಾರ್ಟ್ 1 ಹಾಕಿದಾಗ ನ್ಯೂಮರಿಕಲ್ ಆಟಮ್ಸದ್ದು ಮತ್ತೇನಾತ್ರಿ ಅಂತ ಮೆಸೇಜ್ ಕಳಿಸಿದ್ರು. ಮೇ ಬಿ ನಾ ಹೇಳಿದ್ದು ಕರೆಕ್ಟಾಗಿ ಕೇಳಿಸ್ಕೊಳ್ಳೋಂಗಿಲ್ಲ ಅನಿಸುತ್ತೆ. ನಾನು ಪ್ರೀವಿಯಸ್ ವೀಡಿಯೋ ಆ ನ್ಯೂಕ್ಲಿಯೈ ಚಾಪ್ಟರ್ದು ವಿಡಿಯೋ ಮುಗಿಸೋಗ್ಬೇಕಾದ್ರೆ ಲಾಸ್ಟಿಗೆ ಹೇಳಿದ್ದೆ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸು ಅದರ ಜೋಡಿ ಆಟಮ್ಸು ಮತ್ತು ನ್ಯೂಕ್ಲಿಯೈ ನ್ಯೂಮರಿಕಲ್ನ ಮಾಡೋದಿನಿ. ಯಾವುದು ಫಸ್ಟಿಗೆ ಹಾಕ್ತೀನಿ, ಯಾವುದು ಅದಾದಮೇಲೆ ಹಾಕ್ತೀನಿ, ಅದು ವಿಚಾರ ಮಾಡಿ ಹೇಳ್ತೀನಿ ಅಂಥೇಳಿ. ಸೊ ಅದಕ್ಕೆ ಕರೆಕ್ಟ್ ನಾನು ಏನು ಹೇಳ್ತಿರ್ತೀನಿ ಸ್ವಲ್ಪ ಲಕ್ಷ ಕೊಡ್ರಿ. ಸೊ ಹೋಪ್ಫುಲಿ ಆಟಮ್ಸದ್ದು 8 ನ್ಯೂಮರಿಕಲ್ಸ್ ವೆರೈಟಿ ನಿಮ್ಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡೀನಿ.
ನೆಕ್ಸ್ಟ್ ನ್ಯೂಕ್ಲಿಯಾ ಈ ಕಡೆ ಫೋಕಸ್ ಮಾಡೋಂಥ ಈ ಕಡೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು ಕಂಟಿನ್ಯೂ ಆಗ್ತದೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.